ಈಗ ಯಥಾವತ್ತಾಗಿ ಪುರಾಣ ಪ್ರವಚನ 8ನೇ ಗೋಷ್ಠಿಯ ವಿಶಿಷ್ಟವಾದ ಪ್ರವಚನ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಅದನ್ನು ಪ್ರಾರಂಭಿಸಬೇಕಂತ ಪೂಜ್ಯಪಾದರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದೆ. ಶಿವ ಸಾಂಭಜೈ ನಮಃ ಪಾರ್ವತೇ ಶಿವ ಹರ ಹರ ಮಹಾದೇವ. ಶ್ರೀಮದುಜ್ಜಯಿನಿ ಸಿಂಹಾಸನಾಧೀಶ್ವರ ಸಿದ್ಧಲಿಂಗೇಶ್ವರ महाराज की जय. ओ श्री गुरुभ्यो नमो नमो. नमो नमः. नमो नमः. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. सर्वमंगलमांगल्ये शिवे सर्वार्थसाधके शरणे त्र्यंबके गौरी देवी नारायणी नमोस्तुते. नमस्तेस्तु महामाया श्री पेठ सुपु महालक्ष्मी नमोस्तुते. जिया 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 श्री रेणुकाचार्याय शिवाचार्य शिखामणे युवे गामधायो
वीरशैव सिद्धान्तम् स्थापयामि सभूतले स्थापयामि सभूतले। पवित्रं स्वगात्रं पदस्तोत्रपात्रं निकृतावरुदं निसर्गावबोधं चिदामोदभाजं चराचार्यराजं महालिंगसंगं भजे श्री गुरुर्सिद्धलिंगं भो विराटपुर स्वामी चरचक्रेश्वर प्रभो परात्परं गुरुवन्दे कुमारेश कृपानिधे। संगीत सागरं चैव साहित्यभूषणं तथा लिंगपूजा सदानन्दमुन्दे पञ्चाक्षर गुरुवरं प्रणमाम्यहम् उभयगायन विशारदं वन्दनात् पुष्कं साहित्यसिन्धुं भजमाम्यहं गुरुर्वरेण्य पुट्टराजयतीन्द्रं प्रणमाम्यहम् पुट्टराजयतीन्द्र पर्यन्तं देवे ज्ञान विद्या गुरुपरम्परः भक्तपालं कपाल संपालनेत्रं नमाम्यहं गिरिजाधवं मुन्दे मुकुन्द प्रेम भोगिभूषणाय भोग्यकङ्कणाय गिरिजाधवा गिरिजाधवा। दुं दुर्गादेवै नमः गं गणपतिदेवताभ्यो नमः। सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरीदेवी नारायणे नमोस्तुते। सांबजै नमः पार्वते शिव हर हर महादेव। गरि दा सरि गरि सदा सरि गरि सदा सरि गरि माद सरि गरि माद सरि गरि मा गरि स मा गरि स माद सरि गरि मा गरि स। ओंकार ओंकार नाद सौरभ सौरभ ओंकार नाद सौरभ ओंकार नाद साहित्य संगीत रसानो भावं
ಸಾಹಿತ್ಯ ಸಂಗೀತ ರಸಾನು ಭಾವವು ಸಾಹಿತ್ಯ ಸಂಗೀತ ರಸಾನು ಭಾವವು ಓಂಕಾರನಾದ ಸೌರಭವು विकसित रूपमो सकल कला विकसित रूपमो पशु संकुल हासं दैवाराधन सुललितं श्रुति ताल मिलित उपासना गीतं प्रणव पूर्णं विकसित नादं प्रणव पूर्णं विकसित नादं भक्ति भाव सम्मिलित विराजित मुक्तिदात प्रिय पर शिव रूप रागतान पल्लवी संगीतम ओंकार नाद सौरभम भक्ति भाव सम्मिलित विराजितं मुक्तिदात प्रिय पर शिव रूपं रागतान पल्लवी संगीतं करनाद सौरभं 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 ಆರಂಭದಲ್ಲಿ ಆರಾಧ್ಯ ದೀಕ್ಷಾ ಗುರುಗಳ ದಿವ್ಯ ಪದ ಕಮಲಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ಜಗದ ಜನರ ಡೊಂಕು ಮನವ ಕೊಂಕು ಮನವ ತಿದ್ದಲು ಆಗಮಿಸಿದ ಧರೆಯ ಸಂಭವಾಮಿ ಯುಗೆ ಯುಗೆ ಯಾವಾಗ ಗ್ಲಾನಿ ಧರ್ಮವಾದಾಗ ಧರ್ಮ ಹಾಳಾದಾಗ ಧರ್ಮದ ಉದ್ಧಾರಕ್ಕಾಗಿ ಯಥಾ ಸಾಧೂನಾಂ ಸಾಧುವಿನ ಜಂಗಮನ ಬ್ರಾಹ್ಮಣನ ತಿರುಕನ ಭಿಕ್ಷುಕನ ಸನ್ಯಾಸಿಯ ಯೋಗಿಯ ಗುರುವಿನ ಮಹಾಗುರುವಿನ ಅನೇಕ ರೂಪಗಳನ್ನು ತೊಟ್ಕೊಂಡು ಬಂದು ಧರ್ಮವ ತಿದ್ದುವ ಕೆಲಸ ನಾ ಮಾಡ್ತೇನೆ ಅಂತ ಅಭಯವ ಕೊಟ್ಟಿದ್ದಾನೆ ಪರಮಾತ್ಮ. ಅಂತಹ ಪರಶಿವನ ಪ್ರಣವ ರೂಪಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಣೆಗೈದು ಜಗತ್ತಿನ ವಿಶಿಷ್ಟ ಧರ್ಮಗಳಾದ ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಇದರ ಮಧ್ಯದಲ್ಲಿ ಒಂದು ಬಿಟ್ಟು ಒಂದು ಹಾರುವಾಗ ಒಂದೊಂದು ಧರ್ಮಗಳು ಪ್ರಾರಬ್ಧವ ಆಗಿವೆ. ಬೌದ್ಧ, ಜೈನ, ಶೈಖ, ಸೂಫಿ ಮೊದಲಾದ ಧರ್ಮಗಳು. ಇಂತಹ ಎಲ್ಲ ರೂಪವೂ ತಾನೆಯಂತೆ, ಬಲ್ಲವರಿಗೆ ಬಲ್ಲವನಂತೆ, ಬಲ್ಲದೇ ಇರುವವರಿಗೆ ಕಲ್ಲಿಗೂ ಕಲ್ಲಂತೆ ಆ ಮಹಾದೇವ ಎಲ್ಲ ರೂಪವೂ ತಾನಂತೆ. ಎಲ್ಲ ತತ್ವಗಳನ್ನು ಒಂದು ಮಾಡಿ ಮಾನವತ್ವವನ್ನು ಗೊತ್ತು ಮಾಡಿದ ಮಹಾತ್ಮರೆಲ್ಲರ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡುತ್ತಾ ಪಂಚ ಪೀಠಗಳು ಶಕ್ತಿ ವಿಶಿಷ್ಟಾದ್ವೈತ ಧರ್ಮದ ಸಂಕೇತಗಳು. ಆ ಧರ್ಮದಲ್ಲಿ ವಿಶಿಷ್ಟವಾದ ಸಧರ್ಮ ಸಿಂಹಾಸನಾಧೀಶ್ವರ ವರರು ಗುರು ರೇಣುಕಾದಿಯಾಗಿ ಆಗಮಿಸಿರ್ತಕ್ಕಂತಹ ಪಂಚಪೀಠಗಳಲ್ಲಿ ವಿಶಿಷ್ಟ ಪೀಠವಾಗಿರುವ ಕೆಂಪು ಧ್ವಜವನ್ನ ಪಡೆದಿರುವ ಫಲಾಶದಂಡ ಘೋಷಿತವಾಗಿರುವ ಮಹಾತ್ಮ ಶ್ರೀಮದುಜ್ಜಯಿನಿ ಸಿಂಹಾಸನಾಧೀಶ್ವರ
ಮೂಲಕರ್ತೃ ಮರುಳಸಿದ್ದೇಶ್ವರನ ಪವಿತ್ರವಾದ ತತ್ವರೂಪಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಣೆ ಮಾಡಿ ನಮ್ಮ ಪುರಾಣ ಕಥಾ ಚರಿತ ನಾಯಕರು ಶ್ರೀಮದ್ ಉಜ್ಜಯಿನಿ ಸಿಂಹಾಸನಾಧೀಶ್ವರರ ಪ್ರಾರಂಭದಿಂದ ಒಟು ಕ್ಷೇತ್ರದ ಮರುಳಸಿದ್ಧನಿಂದ ಹಿಡಿದು ಇಲ್ಲಿಯವರೆಗೆ 108 ವಿಶಿಷ್ಟವಾದ ಸಂಖ್ಯೆ. 108 ಯಾವಾಗ ಬರ್ತದೆಯೋ ಆವಾಗ ಮಹತ್ವದ ಒಂದು ಗಂಟು ಭೂಮಿಗೆ ವಶವಾಗುತ್ತೆ. ಅದಕ್ಕೆ ಅಷ್ಟೋತ್ತರ ಅಂತ ಹೆಸರು. ಮಹಾತ್ಮರಾಗಿರ್ತಕ್ಕಂತಹ ಶ್ರೀ 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 ಮದುಜ್ಜಯಿನಿ ಸಿಂಹಾಸನಾಧೀಶ್ವರ ಸಿದ್ಧಲಿಂಗೇಶ್ವರ ಶಿವಾಚಾರ್ಯ ಭಗವತ್ ಪಾದಂಗಳ ದಿವ್ಯ ಪುರಾಣ ಕರ್ತೃ ಅವರಿದ್ದಾರೆ. ಅವರ ಪಾದಕಮಲಗಳಿಗೆ ಭಕ್ತಿಯ ಪರಿಣಾಮಗಳನ್ನು ಅರ್ಪಣೆಯನ್ನು ಮಾಡುತ್ತಾ ಇಷ್ಟಾರ್ಥ ಸಿದ್ಧಿಯ ಕೊಡುವ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಅಂತ ಇಪ್ಪ ಗುರು ಆತ. ಅವರ ಚರಿತೆಯನ್ನು ಬರೆದವರು ಗುರು ಪುಟ್ಟರಾಜ ಶಿವಯೋಗಿಗಳ ಅಂದರೆ ನಮ್ಮ ಗುರುಗಳ ಶಿಷ್ಯರು, ನಮಗಿಂತ ಹಿರಿಯರು, ಗುರುಬಂಧುಗಳಾದ ಕಲಕೇರಿಯ ಗುರುಸ್ವಾಮೀಜಿಯವರು. ಇವರಿಗಿಂತ ಮೊದಲು ಮೊರಬದ ಗಂಗಾಧರ ಶಿವಾಚಾರ್ಯರು, ಅದಕ್ಕಿಂತ ಮೊದಲು ಭಾಳಷ್ಟು ಜನ ಅವ್ರ ಚರಿತ್ರೆಯನ್ನು ಬರೆದಿದ್ದಾರೆ. ಸ್ಪಷ್ಟವಾಗಿ ನಿಖರವಾಗಿ ಗುಂಡೂರು ಪಾಟೀಲ್ರು ಅಂತಕ್ಕಂಥವ್ರು ಚರಿತ್ರೆಯನ್ನು ಬರೆದಿದ್ದಾರೆ. ಎಲ್ಲೆಲ್ಲಿ ಬಿಟ್ಟಾರ ಅಷ್ಟು ಕಲಿಸಿ ಅವರು ಬರೆದಾರೆ. ತಾಯಂದಿರೆ ಸುಖಶ್ಯ ದುಃಖಶ್ಯ ನ ಕೋಪಿ ದಾತ ಪರೋದತಿ ಅಹಂಕರೋತಿ ಇತಿ ಋತಾ ಭೀಮನಃ ಇತಿ ಕುಬುದ್ಧಿದೇಶೇ ಸ್ವಕರ್ಮ ಸ್ತೋತ್ರಂ ವ್ರತೀತಃ ತೋ ಯಃ ಶೋಕ ಶೋಕ ಶೋಕ. ಈ ಮಾತನ್ನ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ಕೊಂಡು ಬರ್ತಾ ಇದ್ದಾನೆ. ಸುಖದ ಹಿಂದೆ ದುಃಖ, ದುಃಖದ ಹಿಂದೆ ಸುಖ. ಇದು ಯಾರ ನಿಯಮ ಅಂದ್ರೆ ಪ್ರಪಂಚದ ನಿಯಮ. ಪರಮಾತ್ಮ ಇದರ ತೂಕವನ್ನು ಕಾಯ್ತಾನೆ. ಒಮ್ಮೆ ಹೆಚ್ಚಾಗಿದ್ದು ಕಡಿಮೆ ಮಾಡೋದಕ್ಕೆ, ಕಡಿಮೆ ಆಗಿದ್ದು ಹೆಚ್ಚು ಮಾಡೋದಕ್ಕೆ. ಅದಕ್ಕಾಗಿ ವಾಲ್ಮೀಕಿಯು ಸುಖದಿಂದಲೇ ದುಃಖ, ದುಃಖದಿಂದಲೇ ಸುಖ, ಸುಖ ದುಃಖ ಎರಡರಲ್ಲಿಯೂ ಸಮತೋಲನ ಕಾಯುವಂತಹದ್ದೇ ವಿರಾಗಿಯ ಲಕ್ಷಣ. ಸಿದ್ಧಾರೂಢರಿಗೆ ದನ ಕಾಯೋ ಹುಡುಗರು ಗಿಡದ ಕೆಳಕ್ ಕೂತಂತಹ ಸಿದ್ಧಾರೂಢಪ್ಪ ಅನುಷ್ಠಾನದಲ್ಲಿ ನಿರತನಾಗಿದ್ದಾನೆ. ಶಾಂತ ಮನಸ್ಸು, ಭವಾಂತ ಮನಸ್ಸು, ಕಲ್ಮಶವಿಲ್ಲ, ತಿಳಿಗೊಳ್ಳದಂತೆ ಬೆಳದಿಂಗಳು ಆತನ ಮನಸ್ಸು. ಅಂತಹ ಹೃದಯಸ್ಥನಾಗಿರುವ ಅವನ ಜೀವ ಶಿವನಲ್ಲಿ ಭಾವ. ಹಿಂಗ ಕುಂತಾನಲ್ಲ, ಆ ಹುಡುಗರು ದನಕಾಯಿ ಹುಡುಗರು ಬಂದಿದ್ರು, ನೋಡಿದ್ರು, ಈ ಮುದುಕಿಗೆ ಎಬ್ಸ ಭಾಳ ತತ್ಕೊಂತು ಅಂದ್ರು. ಸುಮ್ಮನೆ ಕೊಡೋದಿಲ್ಲ ಹುಡುಗರು ಬುದ್ಧಿ, ಸುಮ್ಮನೆ ಕೊಡೋದು ಭಾಳ ಕಡಿಮೆ ಹುಡುಗರು. ಅದಕ್ಕೆ ಹುಡುಗರಿಗೆ ಏನಂತಾರ ಅಂದ್ರೆ ದೇವ್ರು ಕುಂತಂಗೆ ಕುಂದ್ರು ಅಂತಾರ. ಹೌದಿಲ್ಲ? ಆ ಕುಂತ ನೋಡಿ ಎಷ್ಟು ಚಂದ ಕುಂತಾನ. ಹಂಗ ದೇವರು ಕುಂತಂಗ ಕುಂತ ಸಿದ್ಧಾರೂಢರಿಗೆ ಇವ್ರು ಒಂದು ಕಲ್ಲು ಹೋಗಿದ್ರು. ಸಿದ್ಧಾರೂಢಪ್ಪ ಒಂದು ಕಲ್ಲು ಅದು ಬಡಿದ್ರು ಇವ್ರಿಗೆ ಗೊತ್ತಾಗ್ಲಿಲ್ಲ. ಯಾಕ? ಬಾಹ್ಯ ಪ್ರಪಂಚವನ್ನು ಗೆದ್ದವ್ರು ಇದ್ರು. ಆಮೇಲೆ ಆ ಸಿದ್ಧಾರೂಢನಿಗೆ ಮುದುಕ್ ಸತ್ತಿದ್ದಂಗೆ ಅದಾನ ಅಂತ ಅಂದ್ರು. ಬಂದು ಹೆಂಗಾರ ಇರಲಿ ನೀರ ಚೆಲ್ಲಿ ನೋಡಮ್ಮಂದ್ರೆ ನೀರಿಲ್ಲಿ ಅಂತ ಬೆನ್ನಿಗೆ ಮೂತ್ರವ ಮಾಡಿದರು. ಸಿದ್ಧಾರೂಢ ಜಗ್ ಬೆನ್ನಾಗ ಮೂತ್ರ ಮಾಡಿದ್ರು. ನಂತರ ಸಿದ್ಧಾರೂಢರು ಈ ಮುದುಕ ಎದ್ದೇ ಇಲ್ಲಲ್ಲ ಅಂತ ತಿಳ್ಕೊಂಡು ಸತ್ತಾನ್ ಕಾಣಿಸತಿ, ಯಾರು ಇಲ್ಲ ಪಾಪ, ಸತ್ತೋರಿಗೆ ಹೊತ್ಕೊಂಡು ಹೋಗಾಕ ನಾವರ ಸಣ್ಣ ಹುಡ್ರದೀವಿ, ಸುಮ್ಮನೆ ಸುಟ್ಟು ಹೋಗ್ಬಿಟ್ರೆ ನಮಗೆ ಕೆಲಸ ಮುಗಿತೈತಿ ಅಂತ ಅಡವಿ ಕೊಳ್ಳ ಆರಿಸ್ಕೊಂಡು ಬಂದು ತಲೆ ಮೇಲಿಟ್ಟು ಬೆಂಕಿ ಹಚ್ಚಿ ಹೋಗ್ಬಿಟ್ರು ಮನೆಗೆ. ಆಗ ಹಚ್ಚಿದ ಬೆಂಕಿ ತಲೆ ಸುಟ್ಟು ಮೆದುಳಿಗೆ ಅಗ್ನಿ ಪ್ರವೇಶವಾದಾಗ ಪ್ರಾಣ ಕಂಠಸ್ಥಕ್ಕೆ ಬಂದು ಎಚ್ಚರಾದರು. ಎಚ್ಚರಾದಗಿ ಹಿಂಗೆ ಉದುರಿಸಿದ್ರು. ಗಾಯ ಕೈಗೆತ್ತು, ಇಂದ ತೊಯ್ದ ಬೆನ್ನು ನೋಡಿದರು, ದುರ್ವಾಸನೆ ಇತ್ತು. ಹಳೆ ಗಾಡಿಗೆ, ಈ ಹಳೆ ಗಾಡಿಗೆ ಯಾರ ಮೂತ್ರ ಮಾಡ್ಯಾರ ಬಿಡು ಹೋಗ್ಲಿ ಅಂತಂದು ಕ್ಷಮಾಹೃದಯಿಯಾದರು ಸಿದ್ಧಾರೂಢರು. ಒಮ್ಮೆ ಹಾವಯ್ಯ ಅನ್ನವ ಬೆಳತ್ತಾನು ಒಂಟಗಾಲ ನಿಲ್ಲಿಸಿ ತನ್ನ ಕಾಲಲ್ಲಿರುವ ಎಕ್ಕಡಗಳನ್ನು ತಲೆ ಮೇಲಿಟ್ಟು ಹರಿಸಿ ನಿಲ್ಲಿಸಿದ್ದ. ಮುಂದೆ ಸಿದ್ಧಾರೂಢಗ ಗೌರಿ ಹಬ್ಬ ಮಾಡುವಂತಹ ಹಳೆ ಹುಬ್ಬಳ್ಳಿ ಓಣಿಯವರು ಪಲ್ಲಕ್ಕಿಯೊಳಗೆ ಕುಡಿಸಿ ಕಿರೀಟ ಇಟ್ಟಾಗ ಅವ ಹಾವಯ್ಯ ಬಂದ. ಲೇ ಸಿದ್ಧ, ಅವತ್ತು ಹೊತ್ಕೊಂಡಿದ್ದಿಲ್ಲ ನನ್ನ ಕಾಲಾನು, ಅದು ವಜ್ಜೈತೋ, ಈ ಕಿರೀಟ ಬಂಗಾರದ್ದೈತಲ್ಲ ಇದು ವಜ್ಜೈತೋ ಅಂತ ಕೇಳಿದಾಗ, ಯಪ್ಪ ಎರಡು ಆಟ ಅದಾವನ್ನ. ಇದು ಸಮಸ್ಥಿತಿ. ಸುಖಶ್ಯ ದುಃಖಂ ದುಃಖಶ್ಯ ನಕೋಪಿದಾತಃ. ಈ ಭಾವವನ್ನ ಪರಿಪಕ್ವತೆಗೆ ಇಳಿಸುವುದಕ್ಕಾಗಿ ಮಹಾತ್ಮರಾಗಿರ್ತಕ್ಕಂತಹ ನಮ್ಮ
ಒಡೆಯ, ಪುರಾಣದ ಒಡೆಯ ಗುರು ಸಿದ್ಧಲಿಂಗ ಶಿವಾಚಾರ್ಯರು ಭಗವತ್ಪಾದಂಗಳು ಹಾಡಿದೊಡೆ, ಸುಖ ಬರಲಿ ದುಃಖ ಬರಲಿ ಹಾಡಿದೊಡೆ ಎನ್ನ ಒಡೆಯನನ್ನೇ ಹಾಡುವೆ, ಮರುಳು ಸಿದ್ಧನನ್ನೇ ಬೇಡುವೆ. ಬೇಡಿದಡೆ ಎನ್ನ ಒಡೆಯ ಮರುಳು ಸಿದ್ಧನನ್ನೇ ಬೇಡುವೆ. ಬೇಡಿದೊಡೆ ಎನ್ನ ಒಡೆಯನ ಬೇಡುವೆ. ಒಡೆಯಂಗೆ ಒಡಲ ತೋರಿ ಶರಗೊಡ್ಡಿ ಬೇಡುವೆ. ಏನಂತ ಶರಗೊಡ್ಡಿ ಬೇಡುವೆ ಅಂತಂತಂದ್ರೆ ಎನ್ನ ಬಡತನವ ಭಿನ್ನಯಿಸುವೆ. ನನ್ನಲ್ಲಿ ಏನಾದರೂ ಕಡಿಮೆ ಇತ್ತು ಅಂದ್ರೆ ಆ ಕಡಿಮೆ ಇರೋದೆಲ್ಲ ನಿನ್ನ ಪಾದಕ್ಕೆ ಇರಲಿ, ಹೆಚ್ಚಿದ್ದು ಕೂಡ ನಿನ್ನ ಪಾದಕ್ಕೆ ಇರಲಿ ಅಂತ. ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ, ಹೇ ಪರಮಾತ್ಮ, ನಾನು ನಿನ್ನಲ್ಲಿ ಅರ್ಪಣ, ನೀನು ನನ್ನಲ್ಲಿ ಅರ್ಪಣ ಆಗಬೇಕು ಅಂತಂದ್ರೆ ನಾನು ಅರ್ಪಿಸೋದನ್ನು ಕಲಿಬೇಕು, ದಾನ ಧರ್ಮಗಳನ್ನು ಮಾಡೋದು ಕಲಿಬೇಕು. ದಾನ ಧರ್ಮದಿಂದ ನನ್ನ ಭಾವ, ನಾನು ಇದು ನನ್ನದು ಅನ್ನುವಂತಹದ್ದು ಹೋಗ್ತದೆ ಅಂತ ತಿಳ್ಕೊಂಡು ನಿತ್ಯ ಆ ಹೊಲದಲ್ಲಿ ಅಥವಾ ಮಠಕ್ಕೆ ಬರುವ ಆದಾಯದಲ್ಲಿ ಏನು ತೊಂದರೆ ಇದೆ ಅಂತ ಹಿರಿಯ ಜಗದ್ಗುರುಗಳಿಂದ ಲೆಕ್ಕಪತ್ರವನ್ನು ಪರಿಶೋಧಿಸಿ ಆ ಲೆಕ್ಕವ ಶುದ್ಧ ಮಾಡಿ ಬಂದಿರುವ ಆದಾಯದಲ್ಲಿ ಅನ್ನದಾಸೋಹವನ್ನು ನೆರವೇರಿಸ್ತಾ ಇದ್ದಾರೆ. ಅನ್ನ ಪ್ರಸಾದವನ್ನು ನೀಡುವಂತಹವರಾಗ್ತಾ ಇದ್ದಾರೆ. ನೀಡುವುದು ಇದೇನೈತಲ್ಲ, ಸೋಹಂ ಒಳಗಿನ ಗರ್ವ, ಸೋಹಂ ಒಳಗಿನ ಗರ್ವ, ಅಹಂ ಹೊರಗಿನ ಗರ್ವ. ಇವು ಎರಡು ಎಲ್ಲಿ ಹುಟ್ಟುತ್ತಾವ ಅಂದ್ರೆ ನಮ್ಮಲ್ಲಿಯೇ ಹುಟ್ಟುತ್ತಾವ. ನಿಮಗೆ ಹುಡುಗರಿಗೆ ಒಂದು ಪ್ರಶ್ನೆ ಕೇಳಿ, ಈ ಕಬ್ಬಿಣ ನೋಡಿರಿಲ್ಲ, ಕಬ್ಬಣ ಕುಡಿಗಿಲ್ಲ ನೋಡಿರಿಲ್ಲ, ಅದಕ್ಕೆ ಜಂಗ್ ಹತ್ತತಿ. ಜಂಗ ನೀವು ಹಚ್ಚಿರೋ ಒಳಗ ಹುಟ್ಟೈತೋ, ಒಳಗ ಹುಟ್ಟೈತಿಲ್ಲ, ಅದ್ರಾಗ ಇತ್ತಿಲ್ಲೋ. ಹೆಂಗ ಕಬ್ಬಿಣದಲ್ಲಿರುವ ಜಂಗು ತನ್ನಲ್ಲಿಯೇ ಹುಟ್ಟುವುದೋ, ಅಹಂಕಾರವು ಮನುಷ್ಯನ ಹೃದಯದಲ್ಲಿಯೇ ಹುಟ್ಟುವುದು. ಅಹಂಕಾರವು ಹೃದಯದಲ್ಲಿಯೇ ಹುಟ್ಟುವುದು. ನಾನು ಮಾಡಿದೆ, ನಾನು ನೀಡಿದೆ ಎಂಬುದಾದರೆ ಏಡಿಸಿ ಕಾಡುವುದು ಶಿವನ ಡಂಗುರ, ಶಿವನ ಡಂಗುರ. ಒಮ್ಮೆ ಬ್ರಹ್ಮದೇವ ಏನು ಮಾಡಿದ ಅಂದ್ರೆ ಭಿನ್ನ ಕರೆದ, ಪ್ರಸಾದಕ್ಕೆ ಕರೆದ. ಪ್ರಸಾದಕ್ಕೆ ಕರೆದಾಗ ಯಾರ್ಯಾರು ಬಂದರು ಬ್ರಹ್ಮದೇವನಲ್ಲಿ ಅಂತಂದ್ರೆ, ಅವ ಸೃಷ್ಟಿ ಮಾಡಿದ್ರೆ ಎಲ್ಲರೂ ಬರಬೇಕಲ್ಲ. ಮೊಟ್ಟ ಮೊದಲ ಸೃಷ್ಟಿ ಬ್ರಹ್ಮ ಯಾರಿಗೆ ಮಾಡಿದ್ದ? ರಾಕ್ಷಸರಿಗೆ ಮಾಡಿದ್ದ. ರಾಕ್ಷಸರು ಬಂದರು, ದೇವತೆಗಳು ಬಂದರು, ಆಮೇಲೆ ಮನುಷ್ಯರು ಬಂದರು. ಮನುಷ್ಯರು ಯಾರ್ಯಾರು ಹೇಳ್ಬೇಕು ನೀವು? ಮನುಷ್ಯರು, ರಾಕ್ಷಸರು, ದೇವತೆಗಳು. ಒಟ್ಟು ಎಷ್ಟು ಮಂದಿ ಆದ್ರು? ಅವ್ರಾಗ ಎಷ್ಟೆಷ್ಟಾದ್ರೂ ಅಷ್ಟು ಮಂದಿ ಇದ್ರು. ಅವಾಗ ಬ್ರಹ್ಮ ಭಾರಿ ಭೋಜನ ವ್ಯವಸ್ಥೆ ಮಾಡಿದ್ದ. ಆಹಾ, ಬ್ರಹ್ಮಲೋಕದೊಳಗ ಭಾಳ ಚಲೋ ಅಡಿಗೆ. ಏನದು? ಲಡ್ಡು, ಚಿರೋಟಿ, ಹೋಳಿಗೆ, ಜಿಲೇಬಿ. ಹುಡುಗಿ ಬಾಯಾಗ ನೀರು ಬಂತು. ಇಂಥವೆಲ್ಲ ಭಾಳ ಮಾಡಿದ್ರು, ಎಲ್ಲ ಭಾಳ ಮಾಡಿದ್ರು. ಅವಾಗ ರಾಕ್ಷಸರು ಜಗಳ ತೆಗೆದ್ರು. ಮೊದಲು ಹುಟ್ಟಿದವರು ನಾವು, ನಮಗೆ ನೀವು ಪಾಳೆ ಕೊಡಬೇಕು, ನಾವು ಕುಂದಿರ್ತೀವಿ, ನಾವು ಉಂಡ ಮೇಲೆ ಎಲ್ಲರೂ ಉಣ್ಬೇಕು. ಆತ್ರಪ್ಪ, ಯಾರು ಬೇಡಂತಾರ? ಈ ಕಡೆ ಒಂದು ಉದ್ದಕ್ಕೆ ಸಾಲು, ಈ ಕಡೆ ಒಂದು ಉದ್ದಕ್ಕೆ ಸಾಲು ಮಾಡಿದ್ರು. ಮಾಡಿ ಎಲ್ಲರಿಗೂ ಎಲೆ ಬಡಿಸಿದ್ರು. ಎಲೆ ಹಾಕಿದ ನಂತರ ಪ್ರಸಾದ ನೀಡಿದ್ರು. ಏನೇನು ಮಾಡಿದ್ರು ಅವರು? ಎಲ್ಲವೂ ನೀಡಿದ್ರು. ಹೊಸು ನೀಡಿದ್ರು. ನೀಡಿಂದ ಒಂದು ಇಷ್ಟು ಉದ್ದ ಬಿದಿರು ಬಡಿಗೆ ಯಾರ್ಯಾರು ಅವ್ರು ಕುಂತಿದ್ರಲ್ಲ ಸಾಲಕ್ಕೆ ಕುಂತವರಿಗೆ ಒಂದೊಂದು ಬಿದಿರು ಬಡಿಗೆ ಹಿಂಗೆ ಕೈ ಉದ್ದಕ್ಕೆ ಮಾಡ್ರಿ ಅನ್ನೋರು ಬಲಗೈಗೆ ಕಟ್ಟೋರು ಅದನ್ನು ಮನ್ಯಾಕೆ ಬರಲಾರ್ದಂಗೆ ಬಲಗೈ ಕಟ್ಟಿದ್ರು. ಎಲ್ಲರಿಗೂ ಕಟ್ಟಿದ್ರು. ರಾಕ್ಷಸರೆಲ್ಲರೂ ಅಂತಂದ್ರೆ ಕಟ್ಕೋಬೇಕು, ಸುಮ್ಮನೆ ಕಟ್ಕೋ ಅಂತಂದಾಗ ಎಲ್ಲರಿಗೂ ಕಟ್ಟಿದ್ರು. ಓಸುರಿಗೂ ಕಟ್ಟಿದ್ರು. ಕೇಳಿರಿ, ಎಲ್ಲರೂ ಬಲಗೈಯಲ್ಲೇ ಉಣಬೇಕು, ಬಲಗೈಗೆ ಕಟ್ಟಿದ ಬಡಿಗೆ ಬಿಚ್ಚಬಾರದು, ಬಡಿಗೆ ಬಿಚ್ಚದೇ ಉಣಬೇಕು ಅಂದಾಗ ರಾಕ್ಷಸರ ಬುದ್ಧಿ ಅವು ಏನು ಮಾಡಿದ್ವು ಅಂದ್ರೆ, ಹಿಂಗೆ ಉಂಡಿ ತಗೊಂಡು ಮನೆ ಒಂದಲ್ಲ ಕೈ ಉಣ್ಬೇಕೆ ಹಿಂಗೆ ತಗೊಂಡು ಅಂತ ಹಿಂಗೆ ಚಿಮ್ಮಿದ್ರು. ಬಾಯಾಗ ಹಾಕೊಳಕ್ಕೆ ಹೋದೊಂದು ಮೂಗಿ ಬಿಡ್ತಾ, ಒಂದು ಕಣ್ಣಿಗೆ ಬಡೀತು, ಒಂದು ಕಿವಿಗೆ ಬಡೀತು, ಒಕ್ಕಟ್ಟು ಇದು ಉಣಿಸೋ ಪದ್ಧತಿ ಅಲ್ಲ ಅಂತಂದು ಎಲ್ಲವೂ ಬಡಿಗೆ ಬಿಚ್ಚಿ ಎದ್ದು ಹೋದು. ಅವ್ರಿಗೆ ಉಣಿಸ್ರಿ, ಆಮೇಲೆ ನಾವು ನೋಡಿ ಉಣ್ತೀವಿ ಅಂದರು. ಆಗ ನೆಕ್ಸ್ಟ್ ಪಾಳೆ ಯಾರ್ದು? ದೇವತೆಗಳೆಲ್ಲರೂ ಕೂತಿದ್ದಾರೆ. ದೇವತೆಗಳು ಅವ್ರಿಗೂ ಒಂದನೇ, ಅವ್ರಿಗೂ ಕೈ ಕಟ್ಟಿದ್ರು. ಎಲ್ಲರಿಗೂ ಕೈ ಕಟ್ಟಿದ್ರು.
ಕಾಲೇ ವರ್ಷತೋ ಪರ್ಜನ್ಯಮ್ಯ ಪೃಥ್ವೀ ಶಶಾಲಿನಿ ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣ ಸಂತು ನಿರ್ವಯ ಆದನ ಸದನ ಸಂತ ಪುತ್ರ ಸಂತು ಪೌತ್ರೇಣ ಜೀವಂತು ಸರ್ವೇ ಶರದಹೇ ಅಂತ ಹಿಂಗೆ ಮಂತ್ರ ಅಂದ ಉಣ್ರಿ ಅಂದರು, ಊಟ ಮಾಡ್ರಿ ಅಂದರು. ಅವಾಗ ದೇವತೆಗಳು ಏನು ಮಾಡಿದರು ಅಂದರೆ ಎದುರಿಗೊಂದು ಸಾಲ ಇತ್ತಿಲ್ಲ, ಅವರು ಎಲೆಯೊಳಗೂ ಲಾಡು ಇದ್ದು ಉಂಡಿ ಇದ್ದು ಎಲ್ಲ ಇದ್ವಿಲ್ಲ. ಅವ್ರು ಏನು ಮಾಡಿದ್ರು ಅಂದ್ರೆ ಅವನ ತಟ್ಟೆಯಲ್ಲಿರುವ ಉಂಡಿ ತಗೊಂಡು ಅವನು ಬಾಯಿಯೊಳಗಿಟ್ರು. ಈ ಮುಂದೆ ಕುಂತಾವ ಅವನು ಕೈ ಮಣಿಸ್ಲಾರ್ದ ಇವನ್ ತಟ್ಟೆಯೊಳಗಿರುವಂತಹ ತುತ್ತನ್ನು ಅವನು ಬಾಯಿಯೊಳಗಿಟ್ರು. ಇನ್ನೊಬ್ಬರಿಗೆ ಉಣಿಸುವುದೇ ದಾಸೋಹ, ಇನ್ನೊಬ್ಬರನ್ನು ಕಸಿದುಕೊಳ್ಳುವುದೇ ದ್ರೋಹ. ಇನ್ನೊಬ್ಬರಿಗೆ ಉಣಿಸಿ ತೃಪ್ತಿ ಪಡುವುದೇ ಆನಂದ. ಈ ಆನಂದವನ್ನು ಕಾಣಬೇಕು ಅಂತ ನಮ್ಮ ಬಸವ ಸ್ವಾಮೀಜಿಯವರು ಇಂತಹ ದೊಡ್ಡ ಕಾರ್ಯಕ್ರಮ ಉಣಿಸುವ ಉಡಿಸುವ ಈ ಮಾಡುವ ಕಾರ್ಯಕ್ರಮದಲ್ಲಿ ಆನಂದವನ್ನು ನಿಮ್ಮ ಜೊತೆಗೆ ಪಡ್ತಾ ಇದ್ದಾರೆ. ಅವ್ರಿಗೊಂದು ಜೋರಾಗಿ ಚಪ್ಪಾಳೆ. ಇಂತಹ ದಿವ್ಯ ದಾಸೋಹವನ್ನು ನಿಭಾಯಿಸ್ತಾ ಇರುವ ಪರಮ ಪೂಜ್ಯ ಶ್ರೀ 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 1008 ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಭಗವತ್ಪಾದಂಗಳು ಹಸಿದವರ ಕಣ್ಣೀರ ಒರೆಸ್ತಾ ಉಣಿಸ್ತಾ ಆನಂದವನ್ನು ಪಡುತ್ತಾ ನೊಂದವರ ನೋವ ಮರೆಸುತ್ತಾ ಸುಭಾಷಿತ ಮಾತುಗಳನ್ನು ಹೇಳುತ್ತಾ ತತ್ವೋಪದೇಶವನ್ನು ಮಾಡುತ್ತಾ ಇರುವ ಸಮಯ. ಶ್ರೀ ಶರಣಸ್ಥಳದ ಶೃಂಗ ಶರಣ ಗುಣರು ವರಭೃಂಗನು ತುಂಗ ಶ್ರೀ ಸಿದ್ಧಲಿಂಗೇಶ ಶರಣ ತಲದಾರೋಹಿ ಪರಮ ಗುರು ಪುಂಗ ಜಯ ಜಯ ತು ಜಯ 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 ತು ಜಯ ಜಯ ತು ಜಯ ಜಯ ತು. ವರದೈಕ್ಯ ಸುಸ್ಥಲಾಧಿಕ್ಯ ಗುರುಮಾಣಿಕ್ಯ ಪರತಲದ ಆಚಾರದಾನಂದ ಐಕ್ಯ ತಲವಾಸಿ ಶ್ರೀ ಜಗದ್ಗುರುವೇ ಸದ್ಧರ್ಮ ಪೀಠದ ಧೀಶ ಶ್ರೀ ಸಿದ್ಧಲಿಂಗ ಜಯ ಜಯತು ಜಯ ಜಯತು ಜಯ ಜಯತು ಜಯ ಜಯತು ಜಯ ಜಯತು. ದಾನಿ ಜಗದಲ್ಲಿ ಮೌನಿ, ಸ್ನೇಹಿ ಲಿಂಗದಾನೇಮಿ, ದಾಸೋಹಿ ಶಿವಭಾವಿ, ಭಕ್ತ ಮಹೇಶ, ಪ್ರಸಾದಿ ಶರಣ, ಐಕ್ಯ ಮೊದಲಾದ ಷಡಸ್ಥಲಗಳನ್ನು ಪಡೆದಿರುವಂತಹ ದಿವ್ಯಜ್ಞಾನಿ ಗುರು ಸೇವಾ ನಿರತನಾಗಿದ್ದಾನೆ. ಆನಂದದಿಂದ ತಮ್ಮೆಲ್ಲ ಜವಾಬ್ದಾರಿಯನ್ನ ಸ್ಥಿರ ಮತ್ತು ಚರ ಪಟ್ಟಾಧ್ಯಕ್ಷರಿಗೆ ಅರ್ಪಿಸಿದಂತಹ ಅವಿನಾಭಾವ ಸಂಬಂಧ ಲಿಂಗದಲ್ಲಿ, ಜನರಲ್ಲಿ ಅಲ್ಲ, ಲಿಂಗ ಮಧ್ಯೆ ಜಗತ್ಸರ್ವಂ ಎಂದು ಕಂಡುಂಡ ಅನುಭಾವಿ ಸಂತ ಸರ್ವದಾ ಮುಗುಳ್ನಗೆ ಲೋಕದ ವಿಚಾರವ ಅಂಟಿಕೊಳ್ಳದೆ ಅದನ್ನು ಬಿಡದೆ ಅದನ್ನು ಸರಿಯಾದ ದಾರಿಯಲ್ಲಿ ತರುತ್ತ ಗುರು ಸೇವೆಯಲ್ಲಿ ನಿರತನಾಗಿರ್ತಕ್ಕಂತಹ ಪರಮ ಪೂಜ್ಯ ಸಿದ್ಧಲಿಂಗೇಶ ಹಿರಿಯ ಜಗದ್ಗುರುಗಳಾಗಿರುವ ಚನ್ನಬಸವರಾಧ್ಯರ ಪಾದಕಮಲಗಳಲ್ಲಿ ಸೇವೆಯನ್ನು ಮಾಡ್ತಾ ಇರುವಾಗ, ವತ್ಸ ಬುದ್ಧಿ ಮಗನೇ, ಅಪ್ಪ, ವೀರಶೈವ ಕುಲ ಹಾಳಾಗುವಾಗ ಲಿಂಗಾಯತ ಧರ್ಮ ಇನ್ನೇನು ಗತಿಸಿ ಹೋಗುತ್ತೋ
ಅಂತ ಅನ್ನುವಾಗ ಹಿರಿಯ ಅನುಭಾವಿ ಜಂಗಮ ಪುಂಗವ ಜೋಯಿಸರ ಹರಳಹಳ್ಳಿ ಹಾನಗಲ್ಲ ತಾಲೂಕು ಹಾವೇರಿ ಜಿಲ್ಲೆಯಲ್ಲಿ ಹುಟ್ಟಿದ ರತ್ನ ಹಾನಗಲ್ಲ ಗುರುಕುಮಾರೇಶ. ಆ ಪೂಜ್ಯನಿಗೆ ನನಗಿಂತ ಹಿರಿಯನಾದ ಆತನಿಗೆ ಶ್ರೀ ಇಲಕಲ್ಲಿನ ಚಿತ್ತರಗಿಯ ಶ್ರೀ ವಿಜಯ ಮಹಾಂತ ಶಿವಯೋಗಿಗಳು ತೋರಿಕೊಟ್ಟ ಶಿವಯೋಗ ಮಂದಿರವ ಕಟ್ಟುವುದಕ್ಕೆ ಹಾಗೂ ಅವರ ಅಚಲವಾದ ವೀರಶೈವ ಮಕ್ಕಳಿಗೆ ವಿದ್ಯಾಭ್ಯಾಸ ಸುಲಲಿತವಾಗಿ, ಸರಳವಾಗಿ, ಸುಲಭವಾಗಿ, ಉಚಿತವಾಗಿ ಸಿಗೋದಕ್ಕೆ ಅಪ್ಪ ಹಾನಗಲ್ಲ ಕುಮಾರೇಶ ಬಹಳ ಹಾತೊರ್ಯಾಕತ್ತಾನ. ಆತ ಸಾಮಾನ್ಯನಲ್ಲಪ್ಪ, ನಿರಾಭಾರಿ ಜಂಗಮ ಕುಲದ ಗುರುತು ಆತಾಗಿರುವ. ಅದಕ್ಕಾಗಿ 1909 ನಡೆಯುವ ಅಖಿಲ ಭಾರತ ವೀರಶೈವ ಮಹಾಸಭೆಯ ಬಳ್ಳಾರಿಯಲ್ಲಿ ನಡೆಯುವಂತಹದ್ದು ಇಲ್ಲೇ ನಡಿಬೇಕಂತ ಮಾಡಿದ್ವಿ. ಆದ್ರೆ ಅದು ಕ್ರಮ ತಪ್ಪಿ ಬಳ್ಳಾರಿಯೊಳಗ ಅದು ನಡಿಬೇಕು ಅಂತ ಶಿವನ ಇಚ್ಛೆ ಆದ. ಆ ಶಿವನ ಇಚ್ಛೆಯ ಪ್ರಕಾರ ಶ್ರೀ ಮದ್ರಾಸಿನ ಹೆಸರಿನಲ್ಲಿ ಅಂದ್ರೆ ಆಂಧ್ರದವರಿಗೆ, ಕರ್ನಾಟಕದವರಿಗೆ, ಎಲ್ಲ ಕಡೆ ಕಲಿಯುವವರಿಗೆ ಸಹಾಯವಾಗ್ಲಿ ಅಂತ ಮದ್ರಾಸಿನ ವೀರಶೈವ, ನೆನ್ಪಿಟ್ಕೊಳ್ಳಿ, ಮದ್ರಾಸ್ ವೀರಶೈವ ವಿದ್ಯಾವರ್ಧಕ ಸಂಘ ನೀವು ಕಟ್ರಿ, ಅದರ ಮೊದಲ ಕಾಣಿಕೆ 5,000 ಬೆಳ್ಳಿ ರೂಪಾಯಿ ನಂದು ಅಂದಿನಪ್ಪ. ಇದು ಸಿದ್ಧಹಸ್ತ ಸಧರ್ಮ ಸಿಂಹಾಸನ. ಈ ಸಿಂಹಾಸನದಿಂದ ಈ ಕಾಣಿಕೆ ಆತನ ಜೋಳಿಗೆಗೆ ಬಿದ್ದರೆ ಅಚಲ ಬಲಾಢ್ಯವಾಗಿ ಬೆಳೆದು ಜಗತ್ತಿನ ವೀರಶೈವ ಮಕ್ಕಳಿಗೆ ಅಲ್ಲದೆ ಎಲ್ಲ ಕುಲದ ಮಕ್ಕಳಿಗೆ ಅದು ಸಹಾಯವಾಗುತ್ತೆ ಕಂದ. ಇದು ನಿನಗೆ ಹೇಳೇನಿ, ನೆನಪಿರ್ಲಿ ಅಂತಂದಾಗ ಬುದ್ಧಿ ತಮ್ಮ ಕೈಯಿಂದಲೇ ಚಿತ್ತೈಸುವುದು ಉಚಿತವಲ್ಲವೇ? ಇರಲಿ, ಶಿವನಿಚ್ಛೆ ಅದು ಹೇಗಾಗುವುದು ಏನು? ಆಗೋ ಅಲ್ಲಿ ಬಂದಿದ್ದಾರಲ್ಲ, ಬನ್ರಪ್ಪ. ಬುದ್ಧಿ ಜಗದ್ಗುರು ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳು. ಏನು ಬಳ್ಳಾರಿಯಿಂದ ಬಂದ ನಿಮ್ಮ ಭಿನ್ನವತ್ತಳೆ ಏನು? ಬಳ್ಳಾರಿಯಲ್ಲಿ ನಡೆಯುವ 1909 ಡಿಸೆಂಬರ್ 27 ದಿನ ನಡೆಯುವಂತಹ ಅಖಿಲ ಭಾರತ ಶ್ರೀಮದ್ವೀರಶೈವ ಮಹಾಸಭೆಗೆ ವೀರ ವೈರಾಗ್ಯಶಾಲಿ ಸೊಲ್ಲಾಪುರದ ರಾವ್ ಬಹದ್ದೂರ್ ವಾರದ ಮಲ್ಲಪ್ಪನವರು ಅಧ್ಯಕ್ಷರು, ಶ್ರೀಮದುಜ್ಜಯಿನಿ ಸಿಂಹಾಸನಾಧೀಶ್ವರರಾಗಿರುವ ಚನ್ನಬಸವಾರಾಧ್ಯ ದೇಶಿಕೇಂದ್ರ ಮಹಾಸ್ವಾಮಿಗಳು ಭಗವತ್ಪಾದಂಗಳಾಗಿರುವ ತಾವುಗಳು ಅದಕ್ಕೆ ಮುಖ್ಯ ಪಾವನ ಸಾನ್ನಿಧ್ಯವರು. ಆದ್ದರಿಂದ ತಪ್ಪಿಸದೆ ಬರಬೇಕು ಎಂದು ಅಲ್ಲಿಂದ ನಮಗೆ ಬಳ್ಳಾರಿ ಕೊಟ್ರಪ್ಪನವರು ಹೇಳಿ ಕಳಿಸ್ಯಾರ್ರಿ. ಅದಕ್ಕೆ ತಾವು ಬರಲೇಬೇಕು ಅಂತ ಸುದ್ದಿ ತಂದಾವ. ಸಾಷ್ಟಾಂಗ ನಮಸ್ಕಾರ ಹಾಕಿ ರೇಷ್ಮೆಯ ವಸ್ತ್ರದಲ್ಲಿ ಬರೆದ ಪತ್ರ, ಆ ಪತ್ರವನ್ನು ಕೊಟ್ಟರು. ಸಂತೋಷ. ಉಜ್ಜಯಿನಿಯ ಸಿಂಹಾಸನದ ಪಾವನ ಸಾನ್ನಿಧ್ಯ ಅಲ್ಲಿ ಇರುತ್ತೆ ಅಂತ ಹೇಳಿ ಕಳಿಸಿದ್ರು. ಮುಂದೆ ಏನಾಯಿತು ಅಂತಂದರೆ, ಶ್ರೀಮದ್ವೀರಶೈವ ಮಹಾಸಭೆಯ ಸಂಸ್ಥಾನಾಧೀಶ್ವರ ಆ ಒಂದು ವೀರಶೈವ ಸಭೆಯನ್ನು ಮಾಡಬೇಕು ಅಂತ ಹಾನಗಲ್ಲಜ್ಜವರು ಎಲ್ಲ ವ್ಯವಸ್ಥೆಯನ್ನ ಅಲ್ಲಿ ಮಾಡ್ಯಾರ. ಇಲ್ಲಿ ಏನಾಗೈತಿ ಅಂತಂದ್ರೆ, ಈಗಿನಂಗ ಕಾರು ಗಾಡಿ ಮತ್ತೊಂದು ಅವಾಗ ಇರಲಿಲ್ಲ ಕಾಲ. ಅದು ಅವಾಗ ಅಜ್ಜವರು ಶ್ರೀಮದ್ ಉಜ್ಜಯಿನಿ ಸಿಂಹಾಸನಾಧೀಶ್ವರರು ಗೊಳಾರಿ ಬಂಡಿಯ ಕಟ್ಟಿ ಹಳ್ಳಿಗೆ ಇಳಿದು ಪೂಜಾ ಪ್ರಸಾದ ಮಾಡಿಕೊಂಡು ಮುಂದೆ ಹೋಗ್ತಾ ಇರುವ ಸಂದರ್ಭ. ಹೋಗ್ತಾ ಇರುವಾಗ ಪರಮ ಪೂಜ್ಯರಿಗೆ ವಾತಾವರಣವು ಸಹಿಸದೆ ಶ್ರೀಮದುಜ್ಜಯಿನಿ ಸಿಂಹಾಸನಾಧೀಶ್ವರರಾಗಿರುವ ಹಿರಿಯ ಜಗದ್ಗುರುಗಳಿಗೆ ಕಡಕೊಳ್ಳಿ ಎಂಬುವಲ್ಲಿಗೆ ಆರೋಗ್ಯದಲ್ಲಿ ಬಹಳ ತೊಂದರೆಯಾಗಿ ಶಿವಪೂಜೆಯನ್ನು ಮಾಡಿಕೊಳ್ಳುತ್ತಾ ಲಿಂಗದಲ್ಲಿ ನಿಲು ದೃಷ್ಟಿಯನ್ನಿಟ್ಟು ಐಕ್ಯರಾಗಿ ಬಿಟ್ಟರು. ಜಗದ್ಗುರುಗಳು ಐಕ್ಯರಾದರು. ಜಗದ್ಗುರುಗಳು ಐಕ್ಯರಾದರು. ಸುದ್ದಿಯು
ನೇರವಾಗಿ ಬಂದಾಗ, ಎನ್ನಯ್ಯ ಎನ್ನೊಡಲ ಒಡೆಯ ನಿನ್ನಗಲಿ ಇರುವೆನೆ ನಾನು. ಸುದ್ದಿ ಬಂದ ಆ ಕ್ಷಣವೇ ಓಡಿ ಬಂದು ತನ್ನ ಗುರುವಿಗೆ ನೋಡಬೇಕೆನ್ನುವ ಹಪಹಪೆಯಿಂದ ಸಿದ್ಧಲಿಂಗೇಶ್ವರನು ಹುಡೋಡಿ ಎಲ್ಲ ಪರಿವಾರ ಸಮೇತ ಅಲ್ಲಿ ಬಂದು ನಮ್ಮ ಗುರುವರರ ಪಾರ್ಥಿವ ಶರೀರವನ್ನು ಉಜ್ಜಯಿನಿಗೆ ಐತಿ ಕೊಡ್ರಿ ಅಂತಂದ್ರೆ, ಅಲ್ಲಿಯ ಭಕ್ತರು ನಮ್ಮ ಆತ್ಮದ ನಿಧಿ ಇದು, ನಾವು ಕೊಡೋದಿಲ್ಲ, ಇದನ್ನು ನಾವು ಕೊಡೋದಿಲ್ಲ ಅಂತಂದಾಗ ಆಯಿತು, ಇಲ್ಲಿಯೇ ನಿಂತು ಅದನ್ನು ನಾವು ನೆರವೇರಿಸ್ತೇವೆ ಅಂತಂದು ನೆರವೇರಿಸಿ ಪರಮ ಪೂಜ್ಯ ಶ್ರೀಮದ್ ಉಜ್ಜಯಿನಿ ಸಿಂಹಾಸನಾಧೀಶ್ವರ ಸಿದ್ಧಲಿಂಗೇಶ್ವರರು ಹಿರಿಯ ಜಗದ್ಗುರುಗಳಿಗೆ ಕಡಕೊಳ್ಳಿ ಎಂಬುವಲ್ಲಿಗೆ ಐಕ್ಯ ಸ್ಥಾನವನ್ನು ಸಮಾಧಿ ಮಂಟಪವನ್ನು ನಿರ್ಮಿಸಿ ತಿರುಗಿ ಮರಳಿ ಉಜ್ಜಯಿನಿಗೆ ಬಂದಾಗ ಇಲ್ಲಿ ಮತ್ತೊಂದು ಸಮಸ್ಯೆ ಏರ್ಪಟ್ಟಿದೆ. ಬಳ್ಳಾರಿ ಜಿಲ್ಲೆಯ ಬಳ್ಳಾರಿಯವರೇ ಆದ ವಿರೂಪಾಕ್ಷಶಾಸ್ತ್ರಿಗಳು ಚತುರ್ಭಾಷಾ ಪಂಡಿತರಿದ್ರು. ಅಂದ್ರೆ ತೆಲುಗು, ಮಲಯಾಳಿ, ಕನ್ನಡ ಮತ್ತು ಮರಾಠಿ, ಹಿಂದಿ ಜೊತೆಗೂ ಇಂಗ್ಲಿಷ್ ಬಲ್ಲಂತಹ ಅವರಿಗೆ ಸ್ಥಿರ ಪಟ್ಟಾಧ್ಯಕ್ಷರನ್ನಾಗಿ ಮಾಡಿ ಇಟ್ಟಿದ್ರಲ್ಲ. ಅವರು ಕೂಡ ಏನು ಮಾಡಿದ್ರು ಅಂತಂದ್ರೆ, ಈ ಯಾವ ಸಾನ್ನಿಧ್ಯದಲ್ಲಿ ಗಲಿಬಿಲಿ ಎದ್ದಿದ್ದನ್ನು ನೋಡಿ ನಾನು ಇಲ್ಲಿಂದ ಧಾರುಕವನಕ್ಕೆ ಮನ ಮಾಡ್ತೇನೆ ಅಂತ ಸ್ಥಿರಪಟ್ಟಾಧ್ಯಕ್ಷರಾಗಿ ಜಗದ್ಗುರುಗಳಾಗಿ ಈಗಾಗಲೇ ನಿರ್ಮಿತರಾಗಿರ್ತಕ್ಕಂತಹ ಮರುಳು ಸಿದ್ಧ ಭಗವತ್ಪಾದಂಗಳೆಂಬುವ ಇನ್ನೋರ್ವ ಜಗದ್ಗುರುಗಳು ನೇಮಕ ಮಾಡಿದ್ರಲ್ಲ, ಸಣ್ಣವರದಾರ ಇವ್ರ ಜೋಡಿ ಅವರು ಸಹಕಾರಿಯಾಗಿರಲಿ ಅಂತ ಇವರ ಏಳಿಗೆಯನ್ನು ಕಂಡು ಸಹಿಸಲಾರದೆ ಅವರು ಇದು ಬ್ಯಾಡ ತಗಲು ಅಂತಂದು ಕೊಟ್ಟೂರಿನ ದಾರುಕವನದಲ್ಲಿ ಅವರು ಇರಾಕ ಮಾಡಿದರು. ಒಬ್ಬನೇ ಆದ ಸಿದ್ಧಲಿಂಗ, ಒಬ್ಬನೇ ಆದ. ಅವಾಗ ದುಃಖದಿಂದ ಶಿವಯೋಗಿ ಮರುಳ ಸಿದ್ಧನ ಗದ್ದುಗೆಯ ಮುಂದೆ ನಿಂತುಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಯೋಗಿಗಳಿಗೆ ಶರಣೋ ಶಿವ ಯೋಗಿಗಳಿಗೆ ಶರಣೋ, ತಾನು ತನ್ನದು ನನ್ನದು ಎನ್ನದ ಜ್ಞಾನ ನಿಧಿಗೆ ಶರಣೋ, ಶಿವ ಯೋಗಿಗಳಿಗೆ ಶರಣೋ, ಯೋಗಿಗಳಿಗೆ ಶರಣೋ, ಶಿವ ಯೋಗಿಗಳಿಗೆ ಶರಣೋ, ತಾನು ತನ್ನದು ನನ್ನದು ಎನ್ನದ ಜ್ಞಾನ ನಿಧಿಗೆ ಶರಣೋ, ಶಿವ ಯೋಗಿಗಳಿಗೆ ಶರಣೋ. ಶರಣರ ಹೃದಯ ಪರಶಿವ ನಿಲಯ, ಕೈ ಮುಗಿಯೋ ಕೈಲಾಸದೊಳಿರುವ ಶರಣರ ಹೃದಯ ಪರಶಿವ ನಿಲಯ, ಕೈ ಮುಗಿಯೋ ಕೈಲಾಸದೊಳಿರುವ ಕಾಲಿಗೆರಗೋ ಕೈವಲ್ಯ ಕೊಡುವ ಭವಭಯ ಹರ ಶಿವ ಸಾಂಬ ಶಿವ, ಯೋಗಿಗಳಿಗೆ ಶರಣೋ, ಶಿವ ಯೋಗಿಗಳಿಗೆ ಶರಣೋ, ಯೋಗಿಗಳಿಗೆ ಶರಣೋ, ಶಿವ ಯೋಗಿಗಳಿಗೆ ಶರಣೋ.
ಶಿವನ ಕುಣಿಯೋ ದಣಿಯೋ ಜಲಧರ ನಡೆಯೋಳು ಹಿಡಿಯೋ ನಲಿಯೋ ಶರಣರಿಗೆ ರಘುತ ಧರೆಯಳು ಮೆರೆಯುತ ಶರಣರಿಗೆ ರಘುತ ಧರೆಯಳು ಮೆರೆಯುತ ಅಳಿಯದ ಭಕುತಿಯ ಬೆಳೆಯೋ ಮೆರೆಯೋ ಯೋಗಿಗಳಿಗೆ ಶರಣೋ ಶಿವ ಯೋಗಿಗಳಿಗೆ ಶರಣೋ. ಅನ್ನ ನೀಡಿದರೆ ಅಂದಣವೇರುವೆ ನನ್ನೆಯ ನುಡಿದರೆ ಚೆನ್ನದಂತಾಗುವೆ ಹೆಣ್ಣಿಗೆ ಸೋತರೆ ಮಣ್ಣನಿ ಮೂಕುವೆ ಹೊನ್ನಿಗೆ ಬೆರೆತರೆ ಹೆಣ್ಣ ನೀನಾಗುವೆ ಯೋಗಿಗಳಿಗೆ ಶರಣೋ ಶಿವ ಯೋಗಿಗಳಿಗೆ ಶರಣೋ ಯೋಗಿಗಳಿಗೆ ಶರಣೋ ಯೋಗಿಗಳಿಗೆ ಶರಣೋ. ತಾನು ತನ್ನದು ನನ್ನದು ಎನ್ನದ ತಾನು ತನ್ನದು ನನ್ನದು ಎನ್ನದ ಜ್ಞಾನ ನಿಧಿಗೆ ಶರಣೋ ಶಿವ ಯೋಗಿಗಳಿಗೆ ಶರಣೋ ಶಿವ ಯೋಗಿಗಳಿಗೆ ಶರಣೋ ಶಿವ ಯೋಗಿಗಳಿಗೆ ಶರಣೋ. ಮರುಳ ಸಿದ್ದೇಶ್ವರನ ಗದ್ದುಗೆಯ ಮುಂದೆ ಕುಳಿತಾಗ ಗದ್ದುಗೆಯಿಂದ ಈ ಹಾಡು ಧ್ವನಿಸುತ್ತಿದೆ. ಮರುಳ ಸಿದ್ಧನ ಗದ್ದುಗೆಯಿಂದ ಯೋಗಿಗಳಿಗೆ ಶರಣೋ ಶಿವ ಯೋಗಿಗಳಿಗೆ ಶರಣೋ. ಏನೋ ಹೊಸ ಬೆಳಕು ಕಂಡಂತಾಯಿತು. ಗದ್ದುಗೆಯಿಂದ ಈ ಚಿಲುಮೆ ಹೊರಗೆ ಬರ್ತಾ ಇದೆ. ಹಗುರವಾಯಿತು ಹೃದಯ. ಯಾರಿದ್ದಡೇನಯ್ಯ ನೀನೇ ಗುರುರಾಯ ನಿನ್ನ ಹೊರತು ಯಾರಿಲ್ಲವಯ್ಯ ಅಂತ ಮರುಳು ಸಿದ್ಧನ ಗದ್ದುಗೆಗೆ ಒಂದಿಸೆ ಬಸಯ್ಯ ಅಪ್ಪವ್ರ ಚೆನ್ನಯ್ಯ ಬುದ್ಧಿ ಸರಸ್ವತಿಗೆ ಮುಟ್ಟಲಾರ್ದ ಬಹಳ ದಿವಸ ಆಗೈತಿ. ಮನಸ್ಸಿನ ಭಾರ ಹಗುರಾಗಬೇಕು ಅಂತಂದ್ರ ಅಜ್ಜ ಅವರು ಸಿದ್ಧಲಿಂಗ ಮಹಾಸ್ವಾಮಿಗಳು ಜಗದ್ಗುರುಗಳು ವೀಣೆಯನ್ನ ಲೀಲಾಜಾಲವಾಗಿ ನುಡಿಸ್ತಾ ಇದ್ರು. ಒಳ್ಳೆ ವೈಣಿಕರಾಗಿದ್ರು, ದೊಡ್ಡ ಸಂಗೀತಗಾರರಾಗಿದ್ರು. ಅವರು ವೀಣೆ ಮುಂದೆ ಕೂತ್ರೆ ಶ್ರೀಮನ್ ನಿಜಗುಣ ಶಿವಯೋಗಿ ಕಂಡಂಗೆ ಕಾಣಿಸ್ತಾ ಇದ್ರು. ವೀಣೆ ಬಾರಿಸ್ತಾ ಇದ್ರು, ವಯೋಲಿನ್ ಬಾರಿಸ್ತಾ ಇದ್ರು. ಚೆನ್ನಪ್ಪನಲ್ಲಿ ವಯೋಲಿನ್ ಕಲ್ತಿದ್ರು. ಮೈಸೂರಿನ ವಿದ್ವಾಂಸರಿಂದ ತಂಜಾವೂರಿನ ವಿದ್ವಾಂಸರಿಂದ ವೀಣೆ ಕಲ್ತಿದ್ರು ಪರಮ ಪೂಜ್ಯ ಭಗವತ್ಪಾದರು. ಆಗ ಸರಸ್ವತಿಯನ್ನ ಎತ್ಕೊಂಡೇ ಇಲ್ಲ, ತಾ ವೀಣೆಯನ್ನ ಅಂತ ವೀಣೆಯನ್ನು ತರಿಸಿಕೊಂಡು ಅದನ್ನು ತಮ್ಮ ಮಡಿವಸ್ತ್ರದಿಂದಲೇ ಒರೆಸಿ ಸ್ವಚ್ಛಾಗಿ ಅದನ್ನು ಒರೆಸಿ ಶ್ರುತಿ ಮೇಳಗೊಳಿಸಿ ಶಂಕರಾಭರಣ ರಾಗವನ್ನು ನುಡಿಸ್ತಾ ಇದ್ದಾರೆ. ಶಂಕರಾಭರಣ ರಾಗವನ್ನು ನುಡಿಸಿ ಆ ಭೋಗಿಯನ್ನು ನುಡಿಸಿ ಆನಂದದಿಂದ ಅಮ್ಮ ನಿನ್ನ ಆಶ್ರಯದಲ್ಲಿದ್ದವರಿಗೆ ಚಿಂತೆ ಇಲ್ಲ ತಾಯೇ ಅಂತಂದು ನಮಸ್ಕರಿಸಿ ವೀಣೆಯನ್ನು ಹಿಂಗೆ ನುಡಿಸ್ತಾ ಇರುವಾಗ ಆ ಬಾಗಿಲಲ್ಲಿ ದೂತರು ಬಂದು ಬುದ್ಧಿ ದೂರದ ಊರಿನಿಂದ ಹಾನಗಲ್ಲ ಪರಮ ಪೂಜ್ಯರು ದಯಮಾಡಿಸುತ್ತಿದ್ದಾರೆ ಅಂತ ಸುದ್ದಿ ಬಂದಿದೆ. ಹೌದೇ, ಅದಕ್ಕಾಗಿ ಗುರು ಮರುಳು ಸಿದ್ಧನ ಗದ್ದುಗೆಯಲ್ಲಿ ಯೋಗಿಗಳಿಗೆ ಶರಣು ಅಂತ ಬಂದಿದೆ. ಆಯಿತು, ಏನ್ರಪ್ಪ ಪೂಜೆಗೆ ಸಿದ್ಧವಾಗ್ಲಿ, ಅವರು ಪ್ರಸಾದಿಕರು ಆಗಲಿ ಅಂತ ತಿಳ್ಕೊಂಡು ವೀಣೆಯನ್ನ ಪಕ್ಕದಲ್ಲಿರಿಸಿ ಪರಮ ಪೂಜ್ಯರು ಲಿಂಗ ಪೂಜೆಯನ್ನ ನೆರವೇರಿಸಿ ಆ ಗುರುಗಳಿಗಾಗಿ ಸಿದ್ಧಲಿಂಗ ಶಿವಾಚಾರ್ಯರಷ್ಟೇ ಕಾಯ್ತಾ ಇದ್ದಾರೆ. ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳು ಕಾಯ್ತಾ ಇದ್ದಾರೆ. ಯಾವಾಗ ಬರುವನು? ಹನಗಲ್ಲ ಕುಮಾರೇಶ ಅಂತ ಬರಬೇಕು. ಯಾವಾಗ ಬರುವನು? ಎಷ್ಟು ತೇಜಸ್ವಿ ಆ ನನ್ನ ಪರಮ ಪೂಜ್ಯ ಗುರುವರ್ಯ ಅಪ್ಪಣೆಯನ್ನು ಕೊಟ್ಟಿದ್ದಾನೆ. ಅವರಿಗಾಗಿ 5,000 ನಾಣ್ಯಗಳನ್ನ ಕೊಡಬೇಕು ಅಂತಂದು ಕಾಯುತ್ತ ಕುಳಿತಿದ್ದಾರೆ ಪರಮ ಪೂಜ್ಯರು.
ಶ್ರೀಮದ್ ಉಜ್ಜಯಿನಿ ಸಿಂಹಾಸನಾಧೀಶ್ವರ ಜಗದ್ಗುರು ಸಿದ್ಧಲಿಂಗೇಶ್ವರ ಮಹಾರಾಜ ಕಿ. ಯೋಗಿಗಳಿಗೆ ಶರಣು ಶಿವ, ಯೋಗಿಗಳಿಗೆ ಶರಣು. ಚನ್ನಬಸಯ್ಯನವರೇ, ಪರಮ ಪೂಜ್ಯ ಹಿಂದಿನ ಗುರುಗಳು ಕೊಡುವ 5,000 ಬೆಳ್ಳಿಯ ನಾಣ್ಯಗಳು ಸಿದ್ಧವಿರಲಿ ಎಂದಾಗ ಚನ್ನಬಸಯ್ಯನವರು 5,000 ಬೆಳ್ಳಿಯ ಸೂರ್ತಿ ರೂಪಾಯಿಗಳನ್ನು ಗುರುಪದಾಬ್ಜದಲ್ಲಿ ಒಪ್ಪಿಸಿದ್ದಾರೆ. ಹಾನಗಲ್ಲ ಗುರುಕುಮಾರೇಶ್ವರ, ಹಾಡಿದರೆ ನಿನ್ನ ಹಾಡುವೆ, ಬೇಡಿದರೆ ನಿನ್ನನ್ನೇ ಬೇಡುವೆ. ಹಾಡಿದರೆ ನಿನ್ನನ್ನೇ ಹಾಡುವೆ, ಬೇಡಿದರೆ ನಿನ್ನನ್ನೇ ಬೇಡುವೆ. ಹಾಡಿದರೆ ಬೇಡಿದರೆ ನಿನ್ನನ್ನೇ ಬೇಡುವೆ. ಒಡೆಯೊಂಗೊಡಲ ತೋರಿಯನ ಬಡತನವ ಬಿನ್ನವಿಸುವೆ. ಒಡೆಯಲಿಂಗೊಡಲ ತೋರಿ ಬಡತನ ಬಿನ್ನವಿಸುವೆ. ಒಡೆಯ ಮಹಾದಾನೆ ಕೂಡಲ ಸಂಗಮ ದೇವಂಗೇಶ್ವರ ಗುಡಿ ಬೇಡು ಬೇಡು ಬೇಡು. ಬರಬೇಕು. ಹಾನಗಲ್ಲ ಪರಮ ಪೂಜ್ಯರಿಗೆ ಶರಣ. ಹಾನಗಲ್ಲಜ್ಜವರು ಇವರಿಗಿಂತ ಹಿರಿಯರು, ಲಿಂಗಾನುಭಾವಿಗಳು ಮತ್ತು ಜೋಯಿಸರ ಹರಳಹಳ್ಳಿಯ ಪರಮ ಪೂಜ್ಯರಾಗಿರ್ತಕ್ಕಂಥ ಹಾನಗಲ್ಲ ಕುಮಾರೇಶ್ವರು ಉಜ್ಜಯಿನಿ ಪೀಠದ ವಂಶದಲ್ಲಿಯೇ ಹುಟ್ಟಿದವರು. ಜರಾಗಿ ಚಪ್ಪಾಳೆ ನಿಮ್ಮಿಂದ. ಅಂದೊಮ್ಮೆ ನಮ್ಮ ಗುರುಗಳು ನಿಮಗೆ ಮಾತು ಕೊಟ್ಟ ಪ್ರಕಾರ ಬೇಡಲು ಬಂದಿರುವ ಹಿರಿಯರಾದ ಅನುಭಾವಿಗಳೇ, ಜೋಳಿಗೆಯನ್ನು ಒಡ್ಡಿರಿ. ಹಾನಗಲ್ಲ ಕುಮಾರೇಶ, ನೀವು ಕಟ್ಟುವ ಶ್ರೀಮದ್ ವೀರಶೈವ ಮಹಾಸಭೆಗೆ ಹರಿಕಾರರಾಗಿರುವ ಮದ್ರಾಸಿನ ಶ್ರೀಮದ್ವೀರಶೈವ ವಿದ್ಯಾವರ್ಧಕ ಸಂಘಕ್ಕೆ ನಮ್ಮ ಗುರುಗಳು ತೆಗೆದಿಟ್ಟ 5,000 ಬೆಳ್ಳಿಯ ನಾಣ್ಯಗಳು ನಿಮ್ಮ ಜೋಳಿಗೆಗೆ 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 ಜೋಳಿಗೆಗೆ. ಆಹಾ, ಅಭೂತಪೂರ್ವ ಪ್ರಸಂಗ. ಗುರು ವಿರಕ್ತರ ನೊಂದು ಮಾಡಿದ ಗುರುಕುಮಾರೇಶನ ಪಾದಕ್ಕೆ ಶಿರಸಾ ನಮನ. ಹಾನಗಲ್ಲಿನ ರತ್ನವಾಗಿರುವ ಜೋಯಿಸರ ಹರಳಳ್ಳಿಯ ಕಂದ ಗುರು ವಿರಕ್ತರಿಗೆ ಪಾಠವನ್ನು ಹೇಳಿ ಪಟ್ಟವ ಕಟ್ಟಿ ಜಗತ್ತಿಗೆ ವೀರಶೈವ ತಿಲಕವ ಗಿಟ್ಟಿಸಿದ ಮಹನೀಯ. ಕಣ್ಣು ಕಾಣದ ಅಂಧರಿಗೆ, ಅನಾಥರಿಗೆ ತಂದೆಯಾದ ಶ್ರೀ ಗಾನಯೋಗಿ ಪಂಚಾಕ್ಷರ ಗವಾಯಿಗಳಿಗೆ ಶ್ರೀಮದ್ವೀರಶೈವ ಮಹಾಸಭೆಯಲ್ಲಿ ಮುರಘಾ ಮಠದಲ್ಲಿ ನಡೆದಿರುವ 1904ರಲ್ಲಿಯ ವೀರಶೈವ ಸಭೆಯಲ್ಲಿ ಹಾಡಿಸಿ ಆನಂದಪಡಿಸಿದ, ಬಾಗಲಕೋಟೆಯಲ್ಲಿ ವೀರಶೈವ ಮಹಾಸಭೆಯಲ್ಲಿ ಹಾಡಿದಾಗ ಗದ್ದಿಗಾರ್ಯನಿಗೆ ಪಂಚಾಕ್ಷರ ಗವಾಯಿ ಅಂತ ಬಿರುದನ್ನು ಕೊಟ್ಟ ಪುಟ್ಟರಾಜ ಶಿವಯೋಗಿಗೆ ಗಾನಯೋಗಿಯ ಪಟ್ಟವ ಕಟ್ಟಿ ಗದ್ದಿಗೆಯ ಮಾಡಿದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳಿಗೆ ಜಯವಾಗಲಿ. ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳಿಗೆ ಜಯವಾಗಲಿ. ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳಿಗೆ ಜಯವಾಗಲಿ ಎಂದಾಗ ಹಿರಿಯ ಗುರುಗಳು, ನೀವು ನಿಮ್ಮ ಮಾರ್ಗದರ್ಶನ ನಮಗಿರಲಿ. ಜಗದ್ಗುರುಗಳು ನೀವು, ನಿಮ್ಮ ಮಾರ್ಗದರ್ಶನ ನಮಗಿರಲಿ. ಜಗದ್ಗುರುಗಳ ಸನ್ನಿಧಿಯಿಂದ ಬಂದ ಈ ಕಾಣಿಕೆಯು ಸುಳ್ಳಾಗದು. ಇದರಿಂದ ಒಬ್ಬೊಬ್ಬ ವೀರಶೈವ ಮಕ್ಕಳ ಹೃದಯ ಪುಟವು ಬಿಚ್ಚಿ ಅಕ್ಷರ ದಾಸೋಹವಾಗಲಿ. ಹೋಗಿ ಬರುತ್ತೇವು, ಕೆಲಸವೂ ಬಹಳ ಇದೆ ಎಂದು ಹಾನಗಲ್ಲ ಕುಮಾರೇಶ ವಂದಿಸಿ
ನಮಸ್ಕರಿಸಿ ಜಗದ್ಗುರುಗಳಿಗೆ ಹೊರಟು ಹೋಗ್ತಾ ಇದ್ದಾರೆ. ಜೋರಾಗಿ ಒಮ್ಮೆ ಚಪ್ಪಾಳೆ ಇಬ್ಬರಿಗೂ ಆಗಲಿ, ನಾವು ಅಲ್ಲಿಯವರೆಗೆ ಬರುವೆವು, ನಡೆಯಿರಿ, ಬರುತ್ತೇವೆ ಎಂದು ಜಗದ್ಗುರುಗಳು ಕೂಡ ಅವರ ಹಿಂದೆ ದಯಮಾಡಿಸಿದ್ದಾರೆ. ಈ ರೀತಿಯಾಗಿ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂತಹ ಶ್ರೀಮದ್ ವೀರಶೈವ ಮಹಾಸಭೆಯಲ್ಲಿ ನಾವು ಮದ್ರಾಸಿನ ಶಿಕ್ಷಣದ ವಿದ್ಯಾವರ್ಧಕ ಸಂಘವನ್ನು ಕಟ್ಟೋದಕ್ಕಾಗಿ ಈ ಸಿದ್ಧಲಿಂಗ ಶಿವಾಚಾರ್ಯರು ಹಿರಿಯ ಜಗದ್ಗುರುಗಳ ಸಂಕಲ್ಪದಿಂದ ಇಷ್ಟು ಕಾಣಿಕೆಯನ್ನು ನಮಗೆ ಮುಟ್ಟಿಸಿದ್ದಾರೆ ಅಂತಂದಾಗ ಆನಂದವೇ ಆನಂದ, ಆನಂದವೇ ಆನಂದ, ಆನಂದವೇ ಆನಂದ. ಹಿರಿಯರಲ್ಲಿ ಎಷ್ಟು ಗೌರವವನ್ನು ಕೊಡ್ತಿದ್ರು ಪೂಜ್ಯರು, ಹಾಗೆ ಚಿಕ್ಕ ಒಬ್ಬ ಸಣ್ಣ ವ್ಯಕ್ತಿಯಲ್ಲಿಯೂ ಪರಮಾತ್ಮನನ್ನು ಕಾಣ್ತಾ ಇದ್ರು. ಸಣ್ಣವರಲ್ಲಿಯೂ ಕೂಡ ನಿಕೃಷ್ಟ ಅಂತಿದ್ದಿಲ್ಲ. ಕಡೆಯ ಮನುಷ್ಯನಿಗೂ ಕೂಡ ಕೊಡೆ ಹಿಡಿದಂಥವರು ನಮ್ಮ ಜಗದ್ಗುರುಗಳು. ಒಮ್ಮೆ ಸಂಸ್ಥಾನದ ಉಜ್ಜಯಿನಿಯ ಜಗದ್ಗುರು ಸಂಸ್ಥಾನದ ಹೊಲವು ಬಹಳ ಇತ್ತು, ಬಹಳ ಹೊಲ. ಆ ಹೊಲವನ್ನು ಉಳೋದಕ್ಕೆ ಒಬ್ಬ ರೈತ ಹೋಗ್ಯಾನ. ಅಜ್ಜವರು ಲಿಂಗ ಪೂಜೆ ಅದೊಳಗೆ ಕುಂತಾರ. ಬಹಳ ಜ್ವರ ಬಂದೈತೆ. ಅಷ್ಟು ಆ ಹೊಲವನ್ನೆಲ್ಲ ಬಿತ್ತಿಯೇ ಬರಬೇಕು ಇವತ್ತ ಅಂತ ಆಜ್ಞೆಯಾಗಿತ್ತು. ಹೊಲಾರ ಬಹಳದ, ಒಂದು ಗಳೆ ಅಲ್ಲ 8 ಎತ್ತಿನ ಗಳೆಯನ್ನು ಹೂಡಿ 8 ಎತ್ತಿನ ಗಳೆ ಹೂಡಿ ಬಿತ್ತುತ್ತಾ ಇದ್ದ. 8 ಎತ್ತಿನ ಗಳೆ ಹೂಡಿ ಬಿತ್ತುತ್ತಾ ಇದ್ದ ಆ ರೈತ. ಬಿತ್ತುವಾಗ ಆ ದಣವಿಗೆ, ಕಾಯ್ದ ಬಿಸಿಲಿಗೆ ದೇಹ ಕಾದು ಜ್ವರ ಬಂದಿದೆ. ಪೂಜ್ಯರು ಮಧ್ಯಾಹ್ನದ ಪೂಜೆಯನ್ನು ಮಾಡಿಕೊಳ್ಳುವ ಸಮಯದಲ್ಲಿ ಲಿಂಗದಲ್ಲೇ ಭಕ್ತನ ನೋವು ಅರ್ಥವಾಗಿದೆ. ಆಗ ನೇರವಾಗಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಆಚಾರ್ಯ ಶ್ರೇಷ್ಠರು ಪೂಜಾ ಮಡಿಯಲ್ಲಿಯೇ ಹೊಲಕ್ಕೆ ಬಂದಾರ. ಹೊಲಕ್ಕೆ ಬಂದಾಗ ಇನ್ನೇನು ಮೂರ್ಛೆ ಹೋಗಿ ಬಿಡ್ತಾನ ರೈತ ಅಂತ ಅನ್ನುವಾಗ ಭಕ್ತ ಮಹೇಶ ಪ್ರಸಾದಿ ಶರಣ ಐಕ್ಯ ಸ್ಥಳಗಳನ್ನು ಪಡೆದಿರ್ತಕ್ಕಂಥ ಪರಮಾತ್ಮ ಸಡುಸ್ಥಲ ನೇಮಿ ಶಿವಾಚಾರಿ, ವೃತ್ಯಾಚಾರಿ, ಲಿಂಗಾಚಾರಿ ಈ ಪಂಚಾಚಾರಗಳನ್ನು ಅನುಭವಿಸಿದಂತಹ ಪುಣ್ಯನಿಧಿ ಆ ಭಕ್ತನನ್ನ ನೋಡಿ ಹಿಂದೆ ಬಂದು ಹೆಗಲಿಗೆ ಅವಚಿಕೊಂಡು, ಯಾಕಪ್ಪ, ಯಾಕೋ ಬುದ್ಧಿ ಸ್ವಲ್ಪ ಸುಸ್ತಾದಂಗಾಗೈತ್ರಿ, ಇಲ್ಲ ಬಿತ್ತತೇನ್ರಿ, ಇರಲಿ ಬಾ ಅಂತಂದು ಕರೆದು ಆ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಬೇವಿನ ಮರದ ಕೆಳಗಡೆ ಹಾಕಿ ಶೈತ್ಯೋಪಚಾರ ಅಂದ್ರೆ ತಣ್ಣೀರನ್ನು ಅವನ ಮುಖಕ್ಕೆ ತೊಳೆದು ತೊಡೆಯ ಮೇಲೆ ತಲೆ ಇಡಿಸಿಕೊಂಡು ಬಡಿದಾಗ ಅವನ ಜ್ವರ ಕಾಳು ಅವನ ಮೇಲೆ ಬಿದ್ದರೆ ಹಳ್ಳಾಗಬೇಕು ಅಷ್ಟು ಮೈ ಸುಡುತ್ತಿತ್ತು. ಹಾಗೇ ನಿದ್ದೆ ಹತ್ತಿದೆ. ಜಗದ್ಗುರುಗಳು ಲಿಂಗಮಡಿ ಉತ್ತರೀಯವನ್ನ ಸೊಂಟಕ್ಕೆ ಕಟ್ಟಿಕೊಂಡು ಅಂತಂದು ಬಾರಕೋಲನ್ನ ಹೆಗಲಿಗೆ ಹಾಕಿಕೊಂಡು ಬಹಳ ಆನಂದವಾಗಿ 8 ಎತ್ತಿನ ಗಳೆಯೊಂದಿಗೆ ಬಿತ್ತುವ ಸಂಭ್ರಮ ನೋಡಬೇಕು. ಮರೆಸಿ ತಾನು ದಣಿಯದು 8 ಎತ್ತಿನ ಗಳೆಯೊಂದಿಗೆ ಬಿತ್ತಿರುವ ಪರಮ ಪೂಜ್ಯ ಆಚಾರ್ಯನಲ್ಲಿ ಗರಡಿ ಮನೆಗೆ ಹೋಗಿ ಬಂದು ಹುಡುಗನಂಗೆ ಕಾಣಿಸಾಕತ್ತಿದ್ರು ಅಜ್ಜವರು. ಬೆವರ ಒರೆಸಿಕೊಂಡು ತಲೆಗೆ ಸುತ್ತಿದ ಆ ಮಡಿಪಂಚೆಯನ್ನು ಬಿಚ್ಚಿ ಹೆಗಲಲ್ಲಿ ಹಾಕಿಕೊಂಡು, ಯಾಕಪ್ಪ ಬಸವ ಹೇಳು ಅಂತಂದಾಗ, ಬುದ್ಧಿ ಬಿತ್ತತೇನ್ರಿ ಅಂದಾಗ ನೆತ್ತಿಗೆ ಬಂದ ಸೂರ್ಯ ಹೆಗಲು ನೋಡಾಕತ್ತಾನ. ಹೇಳಪ್ಪ ಹೇಳು ಅಂದಾಗ ಬುದ್ಧಿ ಎಲ್ಲವೂ ಬಿತ್ತೇ ಬಿಟ್ಟಿರಲ್ರಿ ಅಂತಂದ. ಬಿತ್ತಿದವ ನಾನಲ್ಲ, ಬಿತ್ತವ ನಾನಲ್ಲ, ಬಿತ್ತಿದವ ಬಿತ್ತವ ಬಿತ್ತಲ್ಪಟ್ಟಿದ್ದು ಎಲ್ಲವೂ ಮರಳು ಸಿದ್ಧ, ಎಲ್ಲವೂ ಮರಳು ಸಿದ್ಧ. ಸುಮಾರು 50-60 ಎಕರೆ ಇತ್ತದು ಜಮೀನು, ಸಂಸ್ಥಾನದ್ದು, ಜಗದ್ಗುರುಗಳ ಸಂಸ್ಥಾನದ್ದು. ಅಷ್ಟು ಬಿತ್ತುಬಿಟ್ಟಿತ್ತು. ಸಿದ್ಧಹಸ್ತರು ಶ್ರೀಮದ್ ಉಜ್ಜಯಿನಿ ಸಿಂಹಾಸನಕ್ಕೆ ಅಷ್ಟಸಿದ್ಧಿಗಳದ. ಯಾವ ಅಣಿಮ, ಲಘುಮ, ಗರಿಮ, ಪ್ರಾಪ್ತಿ, ಪ್ರಾಕಮ್ಯ, ಈಶತ್ವ, ವಶಿತ್ವ ಇಂಥವೇನದಾವು ಅಷ್ಟು ಸಿದ್ಧಿಗಳು ಸ್ವಾಮಿಗಳ ಹತ್ರ ಹೆಂಗಿರ್ತಾವ ಅಂತಂದ್ರೆ ಸಾಕಿದ ನಾಯಿ ಇದ್ದಂಗಿರ್ತಾವು.
ಸಕ್ಕಿದ ನಾ ಇದ್ದಂಗೆ ಮರ ನಂಗೆ ಸ್ವಲ್ಪ ಕರಿಯೋ ಸ್ವಲ್ಪ ಕರಿ ಅಂದಾಗ ಅಚ್ಚ ಅಚ್ಚ ಅಂತಿರ್ತಾರ, ಅಚ್ಚ ಅಚ್ಚ ಅಂತಿರ್ತಾರೆ. ಒಮ್ಮೆ ಏನಾಗಿತ್ತು ಅಂತಂದ್ರೆ ಭಾಳ ನಡೆದೈತಿ. ಮತ್ತು ಸುಮ್ಮನೆ ಇರಲ್ಲ ಮಂದಿ, ಯಾರಿಗೂ ಬಿಟ್ಟಿಲ್ಲ ಮಂದಿ, ಎಲ್ಲರಿಗೂ ಆಡ್ಕೊಳ್ಳೋರ, ಎಲ್ಲರಿಗೂ ಅನ್ನೋರು ಇರೋರ. ಅವ್ರು ಇದ್ದಾಗ ನಮ್ಮ ಹೃದಯ ಎಚ್ಚರ ಇರ್ತದೆ. ಯಾವ ದಾವಣಗೆರೆ ಜಿಲ್ಲೆಯ ಅಸಗೋಡಿನ ಪಟ್ಟದಾಚಾರ್ಯರಾಗಿರ್ತಕ್ಕಂತಹ ರುದ್ರಮುನಿ ದೇವರು ಜಗದ್ಗುರುಗಳದ್ದು ಭಾಳ ಹೇಳ್ತಾರೆ, ನಾವು ಪರೀಕ್ಷೆ ಮಾಡಿ ನೋಡ್ಬೇಕಲ್ಲ, ನಮ್ಮ ಪೂಜಾ ಬಲ ಅವ್ರ ಪೂಜಾ ಬಲ ಒಮ್ಮೆ ಹೊರಗೆ ಹಚ್ಚಿ ನೋಡೋಣ ಅಂತ. ಪೂಜಾನ ಬಲ ಬಲನ ನೋಡಬೇಕು ಅಂತ ತಿಳ್ಕೊಂಡು ಅಡ್ತಾರ ಹೊತ್ತಿನ್ಯಾಗ ಮಧ್ಯಾಹ್ನದಾಗ ಬಡ ಬಡ ಬಂದವರ ಪ್ರಸಾದ್ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗೇಶ್ವರ ನಮ್ಮ ಪುರಾಣದ ಕಥಾನಾಯಕ ಪ್ರಸಾದ ಮಾಡಬೇಕು ಅಂತ ಅನ್ನೋದ್ರೊಳಗಾಗಿ, ಬುದ್ಧಿ ನಾವು ಬಂದೀವ್ರಪ್ಪ, ಹಸುದೈತೆ ಲಿಂಗಯ್ಯ. ಯಾರು ಬೇಡ ಅಂತಾರಪ್ಪ, ಬರ್ರಿ ಸ್ನಾನ ಮಾಡಿ ತಾವು ಪ್ರಸಾದಕ್ಕೆ ಬರ್ರಿ ಅಂತಂದಾಗ ಪಕ್ಕಾ ಮಡಿಯೊಳಗೆ ಸ್ನಾನ ಮಾಡಿ. ಮಡಿ ಅಂತಂದ್ರೆ ಬಹಳ ನಮೂನೆ ಅದಾವ. ಶಿಲಾಜಿತ ಮಡಿ, ಪಕ್ಕಾ ಮಡಿ, ಜಲಮಡಿ, ಸಾದಾ ಮಡಿ, ಸುಮ್ಮನೆ ಮಡಿ ಅಂದ್ರೆ ಸುಮ್ಮನೆ ಸತ್ತೋಗೋದಂತ ಮಡಿ. ಶಿಲಾಜಿತ ಮಡಿ ಅಂತಂದ್ರೆ ಚಿತ್ರಗಿ ವಿಜಯ ಮಹಾಂತ ಶಿವಿಗಳು ಮಾಡ್ತಿದ್ರು. ಜಲಾದಿತ ಮಡಿ ಅಂತಂದ್ರೆ ಈಗ ಚಿಗಳ್ಳಿ ದೀಪ ಅಂತದಾವ, ಶಿರ್ಷಿ ದಾಟಿ ಚಿಗಳ್ಳಿ ದೀಪ. ಚಿಗಳ್ಳಿಯೊಳಗೆ ಹಾನಗಲಜ್ಜವ್ರಿಗಿಂತ ಹಿರಿಯರಾಗಿರ್ತಕ್ಕಂಥ ಒಬ್ಬ ಶಿವಯೋಗಿ ವೀರಯ್ಯ ಸ್ವಾಮಿಗಳು ಅಂತ ಆಗ್ಯಾರ. ಅವರು ಜಲಮಡಿ, ಜಲದಿಂದ ಮಡಿ. ನೀರು ಹೆಂಗೆ ತೊಳಿತಿದ್ದರಿ ಅನ್ನೋದು ಸಮಯ ಬಂದಾಗ ಬಾಳತ್ತಾಗುತ್ತೆ ಹೇಳ್ತೀನಿ. ಶಿಲಾಜಿತ ಮಡಿ ಚಿತ್ರಗಿ ವಿಜಯ ಮಹಾಂತ ಶಿವಯೋಗಿಗಳು. ಇನ್ನ ಪಕ್ಕಾಮಡಿ ಸದ್ದೆ ನೋಡಕ್ ಸಿಗೋದು ಅಂದ್ರೆ ನಮಗೆ ಗೊತ್ತಿದ್ದಂಗ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಕಡಗಂಚಿಯ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ವೀರಭದ್ರ ಮಹಾಸ್ವಾಮಿಗಳು ಮತ್ತು ಇನ್ನಷ್ಟು ಪಟ್ಟದಾಚಾರ್ಯದಾರ ಇಂಥ ಮಹಿಮರು. ನಮ್ಮ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಪಂಚಾಕ್ಷರ ಗವಾಯಿಗಳು ಅಂದ್ರೆ ನಮ್ಮ ಗುರುಗಳು ಅವರು ಪಕ್ಕಾಮಡಿಯವರು. ಪರಮಗುರು ಪುಟ್ಟರಾಜ ಕವಿ ಶಿವಯೋಗಿಗಳು ಅವರು ಕೂಡ ಪಕ್ಕಾಮಡಿಯವರು. ಈಗಿರ್ತಕ್ಕಂತಹ ಪರಮ ಪೂಜ್ಯ ಕಲ್ಲಯ್ಯಜಿಯವರು ಕೂಡ ಪಕ್ಕಾಮಡಿಯವರು, ಮೊಟ್ಟಮಡಿಯವರು. ಅದು ಒಂದು ಪೂಜಾ ವಿಧಾನದ. ಹಿಂಗ ಮಡಿಯಲ್ಲಿ ಮಡಿಯಾಗಿ ಕೂತಿರ್ತಕ್ಕಂಥ ಮಹಾತ್ಮರ ಮುಂದೆ ನಾವು ಬಂದಿವಿರಿ ಅಂತ ತಿಳ್ಕೊಂಡು ಗರ್ವದ ಗಿರಿಯಾಗಿರುವ, ಅಹಂಕಾರವೇ ಮೈಯ ಕವಚವಾಗಿ ತೊಟ್ಟುಕೊಂಡು ಬಂದಿರುವ ಅಸಗೋಡಿನ, ದಾವಣಗೆರೆ ಜಿಲ್ಲೆಯ ಅಸಗೋಡಿನ ರುದ್ರಮುನಿ ದೇವರು ಬಂದು ಬಂದೇವ್ರಿ ಅಂತಂದು ಬಂದು ಕುಂತರು. ಪ್ರಸಾದ ಬಟ್ಲ ಅವರಿಗೂ ಸಿದ್ಧವಾತ. ಏನು ಹಾಲು ಪಾಯಸ ಮಾಡಿದ್ರು, ಶಾವಿಗೆ ಪಾಯಸ ಮಾಡಿ, ಅದೇನು ಲಿಂಗಯ್ಯಗ ಪರಮ ಪೂಜ್ಯ ಜಗದ್ಗುರುಗಳು ಎಡಿ ಮಾಡಿದ್ರು ಅದನ್ನು ಅವರಿಗೆ ನೀಡಿದ್ರು. ಬುದ್ಧಿ ಜಗದ್ಗುರುಗಳು ನೀವು ಅಂತಾರ್ರಿಪ್ಪ, ನೀವೆಲ್ಲಾರು ಅಂತೀರ್ರಿಪ್ಪ ಅಂತಂದ್ರು ಅವರು. ಯಾವಾಗ ನಾನಂತ ಹಚ್ಕೋಬಾರದು. ಈಗಿರುವ ರಾಘವೇಂದ್ರ ರಾಯರದಾರಲ್ಲ, ಈಗ ಸದ್ಯ ಶುಭದೇಂದ್ರ ತೀರ್ಥರದಾರ, ಅವರ ಹಿಂದೆ ಇರ್ತಕ್ಕಂಥ ಗುರುಗಳು ಸುಬುಧೇಂದ್ರ ತೀರ್ಥರಿಗೆ ಕಿವಿ ಆಪರೇಷನ್ ಮಾಡೋದು ಬಂತು. ಒಮ್ಮೆ ಕಿವಿ ಕೊಯ್ಯೋದು ಆಪರೇಷನ್ ಮಾಡೋದು. ಸದ್ಯ ಡಾಕ್ಟರ್ ಸುಹಾಸ್ ಚೌಧರಿ ಅಂತ ರಾಯಚೂರಿನಲ್ಲಿ ENT ಸ್ಪೆಷಲಿಸ್ಟ್ ಅದಾರ. ಅವ್ರು ಬಂದು ಏನಂದ್ರೆ ಆಪರೇಷನ್ ಥಿಯೇಟರ್ನಲ್ಲಿ ನಿಮ್ಮ ಕಿವಿ ಕೊಯ್ಯೋ ಪ್ರಸಂಗ ಬರ್ತೈತ್ರಿ ಬುದ್ಧಿ, ಅದಕ್ಕೆ ಅಷ್ಟು ಕಿವಿ ಮೈ ಮರುಗಟ್ಟು ಅಂಥದ್ದು ಇಂಜೆಕ್ಷನ್ ಮಾಡ್ತೀವಿ, ಅರವಳಿಕೆ ಕೊಡ್ತೀವಿ, ಅಂದ್ರೆ ಮಬ್ಬು ಮಾಡ್ತೀವಿ ನಿಮ್ಗೆ, ಅದಿಷ್ಟು ಕೊಯ್ತೀವಿ ಅಂದಾಗ ಅದನ್ನ ಯಾಕೆ ಮಾಡ್ತೀವಿ ಅಂದ್ರೆ ಅವರು ಅದನ್ನ ಯಾಕೆ ಮಾಡ್ತೀವಿ, ನೀ ಏಟು ಕೊಯ್ತೀವಿ ತೋರಿಸಂದ್ರು ಅವರು. ಇಷ್ಟು ಸ್ವಲ್ಪ ಹೆಚ್ಚಿಗೆ ತೋರಿಸಿದ್ರು ಡಾಕ್ಟ್ರು, ಇಷ್ಟು ತೋರಿಸ್ತೇನೆ ಹಂಗಾರೆ ಕೊಯ್ಯಿ ಅಂದ್ಬಿಟ್ರು. ಅಂಜೆ ಕುಂತ ಡಾಕ್ಟ್ರಿಗೆ ಕೊಯ್ಯಿ. ಸದ್ಯ ನಡೆದ ಘಟನೆ ಅದು. ರಾಯರ ಬೃಂದಾವನ ರಾಗ್ಯಾರ ಅವರು, ಈಗಿಲ್ಲ, ಈ ಹಿಂದೆ ಇದ್ದವ್ರು ಅವರು. ಈ ಡಾಕ್ಟ್ರು ಮಾತ್ರ ಅದಾರ, ಡಾಕ್ಟ್ರು ಇದ್ದಾರೆ. ಸುಹಾಸ್ ಚೌಧರಿ ನಮ್ಮವರೇ, ನಮ್ಗೆ ಸಂಬಂಧಿಕರವರು ಇದ್ದಾರೆ. ಅವರು ಕೊಯ್ದು ಹೊಲಿಗೆ ಹಾಕಿ ಗಾಯ ಮೆತ್ತಿ ಆತಂದಾಗ ಮುಗಿತಿಲ್ಲೋ ಅಂದ್ರೆ ಇದ್ದು ಆ ಭಾಗವನ್ನ ಇಲ್ಲ ಅಂತ ತಿಳ್ಕೊಳ್ಳೋದು ಸಾಮಾನ್ಯ ಐತೇನ್ರಿ?
ಸಾಮಾನ್ಯ ಐತೆಯನ್ನು ಮರೆಯೋದು ಸಾಧ್ಯವಿಲ್ಲ. ಎದ್ದು ಇಲ್ಲದ ಹಾಂಗ ಇರುವುದೇ ಶಿವಯೋಗಿತ್ವದ ನಿಲವು. ಅಂತಹ ಪರಮ ಪೂಜ್ಯರು ಜಗದ್ಗುರುಗಳು ನೀವು ಅಂದಾಗ ಅಂತಾರ್ಯಪ್ಪ, ಅದು ನಾನಲ್ಲ, ಇದು ನಾನಲ್ಲ, ಯಾವುದು ನಾನಲ್ಲ, ಲಿಂಗವೇ ನಾನು ಎಂದು ನಿರ್ಲಿಪ್ತ ಸ್ಥಿತಿಯಲ್ಲಿರ್ತಕ್ಕಂತಹ ಪರಮ ಪೂಜ್ಯ ಸಿದ್ಧಲಿಂಗ ಶಿವಾಚಾರ್ಯರು ಜಗದ್ಗುರುಗಳ ಸನ್ನಿಧಾನದಲ್ಲಿ ಬೇಡಿದ್ದು ಸಿಗುತ್ತೆ ಅಂತ ಏನು ಬೇಕಾಗಿತ್ತು ಅಂದರು. ಏನು ಬೇಕಾಗಿತ್ತು? ಈ ಶಾವಿಗೆ ಪಾಯಸ ಉಂಡು ಸಾಕಾಗೈತಿ, ಮಾವಿನ ಹಣ್ಣಿನ ಸ್ವೀಕರಣೆ ಉಣಬೇಕು ಅಂತ ಆಸೆ ಆಗೈತಿ ಅಂತಂದಾಗ ಸಾಯಂಕಾಲದ ಪ್ರಸಾದಕ್ಕೆ ಮಾಡಿಸೋಣಲ್ರಿ, ಉದ್ರಿ ನಡೆಯಂಗಿಲ್ರಿ ನಮ್ಗಂದ್ರೆ ಅವರು. ಎಂತೆಂಥವ್ರಿಗೆ ಎಂಥವ್ರು ಕಾಡ್ತಿರ್ತಾರೆ, ಇನ್ನು ಶಾಸ್ತ್ರಿಗಳಿಗೆ ನಿಮಗೆ ಕಾಡೋದು ಎಷ್ಟತ್ತು? ಇಲ್ಲ, ಹಾಗೇನಿಲ್ಲ, ನಮಗೀಗ ಬೇಕಾಗಿತ್ತು ಅಂತಂದಾಗ ಪರಮ ಪೂಜ್ಯರು ಆಯಿತು ಅಂತಂದವರೇ ಅವರ ಎಡೆಬಟ್ಟಲವನ್ನು ಮಡಿಬಟ್ಟೆಯಲ್ಲಿ ಮರಳಿಸಿದ್ದ ಅಂತ ನೆನೆಯಿಸಿ ತೆಗೆದಿಟ್ಟರೆ ಶಾವಿಗೆಯ ಪಾಯಸ ಮಾವಿನ ಹಣ್ಣಿನ ಸ್ವೀಕರಣೆಯಾಗಿದೆ, ಮಾವಿನ ಹಣ್ಣಿನ ಸ್ವೀಕರಣೆಯಾಗಿದೆ. ಎಂತಹ ದೊಡ್ಡದು, ಎಂತಹ ದೊಡ್ಡದು. ನಮ್ಮ ಖಾವಂದರು ಬಂದಾರ, ಮುರ್ತುಜ ಶಾ ಖಾದ್ರಿಯವರು ಸಾಲ್ಪೇಟಿ ಅಂತ ಐತಿ ಎಲ್ಕಲ್ಲೊಳಗೆ, ಶಂಕರಿ ಗುಡಿ ಹತ್ರ. ಅಲ್ಲೆಲ್ಲರೂ ಮೀಸಲ್ದವ್ರ ಈ ಚಿತ್ರಗಿ ವಿಜಯ ಮಹಾಂತ ಶಿವೆಗಳು ಅವ್ರವ್ರ ಗೆಳೆಯರು ಮುರ್ತುಜ ಶಾ ಖಾದ್ರಿ ಅವರು. ಇಬ್ಬರು ಹೋಗೋ ಮುಂದೆ ಜೋಳಿಗೆ ಚೆಕ್ ಮಾಡಿಬಿಡಮು, ಏ ಸಾಬನ ದೋಸ್ತಿ ಇವ ಕಟ್ಟ್ಯಾನ, ಸ್ವಾಮಿ ಕೆಟ್ಟನು, ಇವ ಕೆಟ್ಟನು ಅಂತಂದು ಕಿಡಿಗೇಡಿ ಮಂದಿ ಇಬ್ಬರು ಹೊಂಟ್ರಿಲ್ಲಪ್ಪ ಅಂದರು. ಮತ್ತು ಇಬ್ಬರ ಹೋಗ್ಬೇಕಲ್ಲಪ್ಪ ಅಂತ ಅವರು ಭಾಳ ಖಡಕ್ಕಿದ್ರು. ಮಹಾಂತ ಶಿವಗಳ ಜೊತೆ ಇದ್ದ ಮುರ್ತುಜ ಶಾ ಖಾದ್ರಿ ಅವರು ಭಾಳ ಖಡಗಿದ್ರು. ಅವಾಗ ಜೋಳಿಗ್ಯಾಗ ಏನೋ ಕೆಂಪು ಕಾಣಿಸ್ತತಲ್ರಿ ಅಂತ ಶಂಕರಗೌಡ ಅಂತ ಹೋಗಿದ್ದವ ಅಂದ. ನೀ ಹೆಂಗೆ ನೋಡ್ತಿ ಹಂಗೆ ಕಾಣಿಸ್ತಂದ್ರು ಅವ್ರು. ಮತ್ತೆ ಮಾಂತಪ್ಪ ತತ್ರಾಣ್ಯಾಗ ಏನೈತಿ ಅಂತಂದ್ರು. ಹೌದು, ಗಿಡದ ಸಿಂದಿತ್ತದ್ರಾಗ ತತ್ರಾಣಿ ಒಳಗೆ ಏನೈತಿ ಅಂತಂತಂದಾಗ, ಲೇ ಇವ್ರ ಜೋಡಿ ಕೂಡಿದಾಗ ಇನ್ನೇನಿರ್ತೈತೆ, ಇದ್ದಿದ್ದ ಇರ್ತೈತೆ. ಹಂಗಲ್ರಿಪ್ಪ, ನೀವು ನೋಡ್ಬೋದು, ಇದೇನು ಫಕೀರನ ಜೋಳಿಗೆ ನೋಡ್ರಿ ಅಂತಂದು ಮುರ್ತುಜಾ ಶಾ ಖಾದ್ರಿ ಅವರು ಜೋಳಿಗೆ ಬಿಚ್ಚಿ ಕೊಟ್ರ ಅದರ ತುಂಬ ಮಾಂಸವು ಮಾಯವಾಗಿ ಬಕುಳ ಪುಷ್ಪಗಳು ಅರಳಿವೆ. ನಮ್ಮೂರಾಗ ನಡೆದ ಘಟನೆ. ಮಹಾಂತ ಶಿವಯೋಗಿಗಳ ಇವ್ರನ್ನ ಭಕ್ತರಿಗೆ ತಿದ್ದೋದಕ್ಕಾಗಿ ಅದನ್ನು ಮಾಡ್ಕೊಂಡು ಬಂದಿದ್ರು ಅವರು. ಮಹಾಂತ ಶಿವಯೋಗಿಗಳ ತತ್ರಾಣಿಯಲ್ಲಿರುವ ಆ ಗಿಡದ ಹೆಂಡವು ಶುದ್ಧ ಆಕಳದ ಪಂಚಾಮೃತವಾಗಿದೆ. ಅಘಟಿತ ಘಟನಾ ಸಾಮರ್ಥ್ಯ ಶಿವಯೋಗಿ ಶಿವಾಚಾರ್ಯನಿಗೆ ಮಾತ್ರವಿರುತ್ತೆ ವಿನಃ ಮತ್ತೊಬ್ಬರಿಗೆ ಇರೋದಿಲ್ಲ. ಕಡು ಕಿಡಿಗೇಡಿಗಳು ಹಂಗೆ ಮಾಡಿದ್ವಲ್ಲ, ಅವರಿಗೆ ಇವತ್ತಿಗೂ ಶಾಪ ಕೊಟ್ಟಾರ ಆ ಓಣ್ಯಾಗ. ಮುರ್ತುಜ ಶಾ ಖಾದ್ರಿ ಅವರು ಮತ್ತು ಚಿತ್ರಗಿ ವಿಜಯ ಮಹಾಂತ ಶಿವಯೋಗಿಗಳು, ಲೇ ಈ ಓಣ್ಯಾಗ ಹಿರಿಯರಿಲ್ಲಾರ್ದಂಗೆ ಆಗ್ಲಿ ಅಂದಾರ. ಒಟ್ಟ ಹಿರಿಯರಿಲ್ಲ ಓಣ್ಯಾಗ, ತಲೆಗೊಂದು ಹಿರಿಯರು. ಇವತ್ತಿಗೂ ಮಹಾತ್ಮರನ್ನ ಕೆಣಕಬಾರದು. ಇಲ್ಲಿ ಸಂಭಾವಿತರು, ಸಾವಧಾನಿಗಳು, ವ್ಯವಧಾನಿಗಳು, ತಿತಿಕ್ಷಾ, ಉಪರತಿ, ಶಮೆ, ಧಮೆ, ಅಂಡಿಗೆಯ ಚೀಲವಾಗಿರುವ ಮಹಾತ್ಮರಾಗಿರುವ ಸಿದ್ಧಲಿಂಗ ಶಿವಾಚಾರ್ಯರು ಬೇಡಿದ ಭಾಗ್ಯಶಾಲಿಗಳಿಗೆ ಭಾಗ್ಯವಂತರಾಗಿ ಆಯಿತು. ತೆಗೆದುಕೊಳ್ಳಿ ಅಂತ ಶಾವಿಗೆ ಪಾಯಸವನ್ನ ಅತಿ ಮಧುರವಾದ ಮಾವಿನ ಹಣ್ಣಿನ ಸ್ವೀಕರಣೆಯನ್ನ ಮಾಡಿಕೊಟ್ಟಂತ ಮಹಾತ್ಮರು. ತಾಯಿ ತಂದೆಯರೇ, ಅನೇಕಾನೇಕ ಘಟನೆಗಳು. ಗೌರಮ್ಮ ಅನ್ನುವಂಥ ಒಬ್ಬ ಹೆಣ್ಮಗಳು, ಬಹುಶಃ ಆಸ್ಪಾಸ್ ಚಿತ್ರದುರ್ಗದ ಹೆಣ್ಮಗಳು, ಅದು ಸರಿಯಾಗಿ ಇತಿಹಾಸದಲ್ಲಿ ಸಿಕ್ಕಿಲ್ಲ. ಆ ಹೆಣ್ಮಗಳಿಗೆ ಬೆನ್ನ ಕೆಳಗಡೆ ಒಂದು ಹುಣ್ಣಾಗಿತ್ತು. ಬೆನ್ನ ಮೇಲಾಗಿದ್ರೆ ಬೆನ್ನ ಬೇತಾಳ, ಮುಂದಾಗಿದ್ರೆ ಕರುಳಿನ ಹುಣ್ಣು. ಇದು ಅಲ್ಲಿ ಇಲ್ಲ, ಇಲ್ಲಿ ಇಲ್ಲ. ಯಾವ ಹಕೀಮರಿಗೂ ಯಾವ ವೈದ್ಯರಿಗೂ ಇದಕ್ಕೆ ಹೆಸರಿಟ್ಟ ಔಷಧ ಕೊಡೋಕ್ಕಾಗಿದ್ದಿಲ್ಲ. ಕೊಳುತ್ತಿತ್ತು, ಹೊಲಸನ್ನಾರುತ್ತಿತ್ತು, ಸಾಯಬೇಕಂತ ವಿಷ ತಗೊಂಡ್ರು. ಆ ವಿಷ ಅದಕ್ಕೆ ಆಹಾರ ಆಗಿ ಅದರನ್ನು ಹುಳ ತಿಂದಿಕ್ಕೆ ಉಳಿಸ್ತಿದ್ದು. ಸಾಕಾಗಿ ಆ ಗೌರಮ್ಮ, ಯಪ್ಪ ಏನು ಮಾಡಲಿ, ನಾನು ಎಲ್ಲಿ ಹೋಗಲಿ ಅಂತಂದು
ಸಾಕಾಗಿ ಮನ್ಯಾಗ ಹೇಳಲಾರ್ದನ್ನ ನೇರವಾಗಿ ಉಜ್ಜನಿ ಈಗೇನೈತಿ ಬಳ್ಳಾರಿ ಜಿಲ್ಲೆಯ ಉಜ್ಜನಿಯ ಸಂಸ್ಥಾನಕ್ಕೆ ಬಂದಾಳ. ಪರಮ ಪೂಜ್ಯ ಯತಿ ಶ್ರೇಷ್ಠರಾಗಿರುವ ಜಗದ್ಗುರು ಸನ್ನಿಧಾನ. ಅಲ್ಲೇ ಎಲ್ಲರ ಜೋಡಿ ಭಕ್ತರ ಜೊತೆಯಲ್ಲಿ ಮಾತಾಡ್ತಾ ನಿಂತಿರುವಾಗ ಆಶೀರ್ವಚನದ ಸಿಂಚನವನ್ನು ಎಲ್ಲರಿಗೂ ಏನೇನು ಸಮಸ್ಯೆ ಅದ ಅದು ಇದು ಒಂದು ಉಜ್ಜಯಿನಿ ಸಿಂಹಾಸನ ನ್ಯಾಯಪೀಠವಾಗಿದೆ. ನ್ಯಾಯಪೀಠವೂ ಹೌದು, ಅದು ಮುಂದೆ ಘಟನೆ ಬರ್ತದೆ, ಹೇಳ್ತೇನೆ. ಅಂತಹ ನ್ಯಾಯ ನಿಷ್ಠೂರಿಗಳಾಗಿರ್ತಕ್ಕಂತಹ ವೈವಸ್ವತ ಶಾಸ್ತ್ರವನ್ನು ಬಲ್ಲವರು. ನ್ಯಾಯಶಾಸ್ತ್ರಕ್ಕೆ ಸಂಸ್ಕೃತದಲ್ಲಿ ಗರುಡ ಪುರಾಣದಲ್ಲಿ ವೈವಸ್ವತ ಶಾಸ್ತ್ರ ಅಂತ ಹೆಸರಿಟ್ಟಾರ. ಅಂತಹ ಶಾಸ್ತ್ರವನ್ನು ಬಲ್ಲಂತಹ ಮಹನೀಯರು ಗುರುದತ್ತಾತ್ರೇಯನ ಶಿಷ್ಯರಿಂದ ಈ ಶಾಸ್ತ್ರವನ್ನು ಸಂಪಾದಿಸಿಕೊಂಡ ಪೀಠವಿದು ಉಜ್ಜನಿ ಪೀಠ. ಇಂತಹ ಪೀಠದಲ್ಲಿ ನ್ಯಾಯನಿಷ್ಠೂರದಿಂದ ಮಾತುಗಳನ್ನು ಹೇಳ್ತಾ ಯಾರು ತಪ್ಪೈತೆ ಸರಿಪಡಿಸ್ತಾ ಇರುವಂಥ ಸಮಯದಲ್ಲಿ ಗುರುಗಳಿಗೆ ನನ್ನ ರೋಗ ವಾಸನೆಯಾದೀತು ಅಂತ ಸುರಿಯುವ ಕೀವನ್ನು ಒರೆಸಿಕೊಳ್ಳುತ್ತಾ ನೆತ್ತರವನ್ನು ಪರಿಸರಿಸಿಕೊಳ್ಳುತ್ತಾ ಆ ತಾಯಿ ದೂರದಿಂದ ಕೈಯಲ್ಲಿ ಗಾಯವನ್ನು ಮುಚ್ಚಿಕೊಂಡು ಯಪ್ಪ ನಮಸ್ಕಾರಪ್ಪ, ಯಪ್ಪ ನಿನ್ನ ಪಾದಕ್ಕೆ ನಮಸ್ಕಾರ, ನನ್ನ ನೋವ ಯಾರು ಕಳೀತಾರ ಗುರುದೇವ ಅಂತ ದುಃಖದಿಂದ ತಾಯಿ ಪ್ರಭುವಾದ ಗುರುವಿನ ಮುಂದೆ ಹೇಳುವಾಗ, ಅಮ್ಮ ತಂದೆಯೇ ಏಸು ದಿನವಾದರೂ ಈ ಕೀಸು ಕೀವಿನ ರೋಗ ಮಾಯವಾಗದು, ಯಾವ ದೇನೋ ನನ್ನ ಪರಿಹರಿಸನಯ್ಯ ಪ್ರಭುವೇ ವಿಭುವೇ. ಶರಗುಟ್ಟಿ ಬೇಡುವೆ, ಈ ಹುಣ್ಣ ಈ ಕೀವು ರಕ್ತ ಬಸಿಯೋದಕ್ಕಿಂತ ನನ್ನ ಪ್ರಾಣವನ್ನ ನಿನ್ನ ಪಾದಕ್ಕೆ ತಗೋ ಬುದ್ಧಿ ಅಂತಂದಾಗ ಬರೆದ ಪ್ರಮಾಣ ತೊರೆಯುವ ತನಕ ಶಿವನ ಕರೆ ಬರಲಾರದು ಗೌರಮ್ಮ. ನನ್ನ ಹೆಸರು ಅಪ್ಪವ್ರಿಗೆ ಹೆಂಗ್ ಗೊತ್ತಾತು? ಶಿವ ಹೇಳ್ಯಾನ. ಗೌರಮ್ಮ, ಗೌರವದಿಂದ ಬಾಳುವ ನಿನ್ನ ಜನ್ಮಕ್ಕೆ ಅಂಟಿಕೊಂಡಿರುವ ಈ ರೋಗ ಮಾಯವಾಗಿ ಹೋಗಲಿ ಎಂದು ಮರುಳ ಸಿದ್ಧನ ವಿಭೂತಿಯನ್ನ ಕೈಯಲ್ಲಿ ಪುಡಿ ಮಾಡಿ ಬಾಯೆಂದು ಆ ಜಾಗೆಗೆ ಬುದ್ಧಿಯವರು ಒರೆಸಿದ ಕ್ಷಣವೇ ಹುಣ್ಣು ಮಾಯವಾಗಿ ಸ್ವರ್ಣಕಾಂತಿಯ ದೇಹವಾಗಿದೆ. ಸಿದ್ಧರಲ್ಲಿ ಸಿದ್ಧ, ಶ್ರೀ ಗುರು ಮರುಳ ಸಿದ್ಧನ ಕೃಪೆಯೇ ಇದೆಲ್ಲವೂ ಎಂದು ಅನೇಕ ರೀತಿಯಿಂದ ಧ್ಯಾನಿಸುವ ಸದ್ಭಕ್ತರಿಗೆ ತಂದೆಯಾಗಿ ವಿಭುವಾಗಿ ಇಂದು ಮೌಳಿಯಾಗಿ ಪರಮಾತ್ಮನೇ ತಾನಾಗಿ ಜಗತ್ತಿನಲ್ಲಿ ಮೆರೆಯುತ್ತಿದ್ದ ಯೋಗ್ಯ ಗುರುವಿನ ಪಡೆದ ಸಂತೃಪ್ತಿ ಶಿಷ್ಯರಿಗೆ ಯೋಗ್ಯ ಶಿಷ್ಯರೇ ದೊರೆತ ತೃಪ್ತಿ ಗುರು ಸನ್ನಿಧಿಗೆ ಭಾಗ್ಯವು ಮಧು ಜಗದ್ಗುರು ಮೂವರವು ಪಡೆದವರೆಂಬ ಸಂತೃಪ್ತಿ ಜನಕ್ಕೆ ವೆಗ್ಗಳದ ಉಜ್ಜಯಿನಿಯ ಸಂಭ್ರಮದ ಸಾಕಾರ ದುಗ್ಗಡಿಕೆ ತ್ರೈ ಜಗದ್ಗುರುವರ್ಯರ ಇವರೆಂದು ಹಿಗ್ಗೆ ನಿಂಪಗಳುವರು ಜನಕೋಟಿ ಭಾವಾಬ್ಧಿಯಬ್ಧಿಯಕ್ಕೇರಿದಂತೆ ಆಗಿದೆ. ಜಂಗಮದ ಗುರುಪೀಠದ ಕಲಕೇರಿಯ ಪುರಮಠದ ಲಿಂಗೈಕ್ಯರೈ ವೀರಗಂಟೇಶ ಮಡಿವಳರ ತುಂಗ ಗದ್ದಿಗೆಯ ಬೃನ್ಮಠದೊಳಗ ಶ್ರೀ ಗುರುರಾಜಗುರು ಸ್ವಾಮಿ ಕಲಕೇರಿ ರಚಿತ ಮಂಗಲೋಜ್ಜಯಿನಿ ಸ್ವಧರ್ಮ ಪೀಠದ ಸಿದ್ಧಲಿಂಗ ಭಗವತ್ಪಾದರ ಪೌರಾಣದೊಳ್ಪೀಠ ಪುಂಗಾಳಿಕೆಯ
ಚರಿತ ಪೇಳ್ದು ಕೇಳ್ದು ಪಟ್ಟವ ಪಡೆದ ಸಂಧಿ ಅನ್ನೊಂದು ಸಿಂಧು. ಸಾಂಬ ಜೈ ನಮಃ ಪಾರ್ವತೇ ಶಿವಾರಾರ ಮಹಾದೇವ.